ಹೆಲ್ತ್ ಯಾವುದೇ ಕನಸು ಹೆಲ್ತ್ ರಿಲೇಟೆಡ್ ಇರ್ಬೋದು, ವೆಲ್ತ್, ರಿಲೇಶನ್ಶಿಪ್, ಕಾಂಟ್ರಿಬ್ಯೂಷನ್ ಎಲ್ಲವನ್ನು ನಾವು ನೆನಪಿಗೆ ತಂದುಕೊಳ್ಳೋಣ ಮತ್ತು ಅದರಲ್ಲಿ ಒಂದು ಕನಸನ್ನು ಈಗ ನಾವು ವಿಜುವಲೈಸೇಷನ್ ಮಾಡೋಣ. ಒಂದು ನಿಮಿಷ. ನಮ್ಮ ಕನಸು ಈಗ ಸದ್ಯ ಚಾಲ್ತಿಯಲ್ಲಿರುವ ಶ್ರೀಲಂಕಾ ಟ್ರಿಪ್ ಇರ್ಬೋದು. ಅದು ಈಗ ನನಗೆ ರಿಯಲೈಸ್ ಆಗಿದೆ, ಕನಸು ನನಸಾಗಿದೆ ಅಂತ ಭಾವಿಸೋಣ ಮತ್ತು ಅದನ್ನು ಅನುಭವಿಸೋಣ. ಎಲ್ಲರೂ ನಿಮಗೆ ಅಭಿನಂದನೆಗಳು ಮಾಡ್ತಾ ಇದ್ದಾರೆ, ಫಾರಿನ್ ಟ್ರಿಪ್ ಸೆಲೆಕ್ಟ್ ಆಗಿರೋದು. ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಎಲ್ಲವನ್ನು ಅನುಭವಿಸಿ ಮತ್ತು ನಿಮ್ಮ ಸಂತೋಷವನ್ನು ಅನುಭವಿಸಿ. ಯಾವುದೇ ಕನಸಿರಬಹುದು, ಅದನ್ನು ಈಗ ರಿಯಲೈಸ್ ಆಗಿದೆ ಅಂತ ಹೇಳಿ ಅದನ್ನು ವಿಜುವಲೈಸ್ ಮಾಡೋಣ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ಗುಡ್ ಮಾರ್ನಿಂಗ್ ಆಲ್. ಸೊ ಈಗ ಒಂದು ಜಸ್ಟ್ ನಮ್ಮ ಓನ್ಲಿ 7 ಲೀಡರ್ಸ್ ಇದ್ದಾರೆ. ಸೊ ಎಲ್ಲರೂ ಕನಸನ್ನು ಹೊತ್ತು ಮಲಗಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ ಅನ್ನು ಕರೆಯೋಣ, ಒಂದು 30 ಸೆಕೆಂಡ್ ಕ್ವಿಕ್ ಆಗಿ. ಎಲ್ಲರಿಗೂ ಧನ್ಯವಾದ. ಸೊ ಗುಡ್ ಮಾರ್ನಿಂಗ್ ಆಲ್. ಶುರು ಮಾಡೋಣ. ಸೊ ನಮ್ಮ ಎಲ್ಲ ಅಮೂಲ್ಯವಾದ ನಿದ್ದೆಯ ಸಮಯವನ್ನು ಬದಿಗಿಟ್ಟು ಎದ್ದು ಈಗ ಸೆಷನ್ ಅಟೆಂಡ್ ಮಾಡೋಕ್ಕೆ ಎಲ್ಲರಿಗೂ ಧನ್ಯವಾದ. ಸೊ ನಿನ್ನೆ ನಾನು ಒಂದು ಪಾಯಿಂಟ್ಸ್ ಕಳಿಸಿದ್ದೆ, ಸೊ ಅದನ್ನು ನೋಡಿ ಎಲ್ಲರೂ ಶೇರ್ ಮಾಡೋಣ. ಸೊ ಫಸ್ಟ್ ಲೆಟ್ ಮಿ ಸ್ಟಾರ್ಟ್.
ಅದನ್ನ ಶೇರ್ ಕೂಡ ಮಾಡ್ತೀನಿ ಇದರಲ್ಲಿ. ಪಾಯಿಂಟ್ಸ್ ಏನೇನಿದ್ವು ಅಂತ ವಾಟ್ಸಪ್ ಅಲ್ಲಿ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ನಾನು ಶೇರ್ ಮಾಡಲು ಇಷ್ಟಪಡ್ತೀನಿ. ಏನಂದ್ರೆ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಕಾಣ್ತಾ ಇದೆಯಲ್ಲ ಸರ್ ಪ್ರೇಮ್ ಮೇಡಮ್? ಕಾಣ್ತಾ ಇದೆ. ಓಕೆ. ಓಕೆ. ಸರ್ ನೋಡಿ, ಇಲ್ಲಿ ಪ್ರಾಬ್ಲಮ್ ಅಂದ್ರೆ ನಾವು ಪ್ರಾಬ್ಲಮ್ ಏನು ಯಾವುದೇ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ನಾವೇನ್ ಮಾಡ್ತೀವಿ, ಕಂಪ್ಲೇನಿಂಗ್ ಮಾಡ್ತಾ ಇರ್ತೀವಲ್ಲ. ಸೊ ಕಂಪ್ಲೇಂಟ್ ಮಾಡ್ತಿದ್ರೆ ಏನಾಗುತ್ತೆ, ಸೊ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಸೊ ಕಂಪ್ಲೇಂಟ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನೊಂದು ನಾವು ಕೂಡ ನಮ್ಮ 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 ಜೀವನ ಹತೋಟಿಯನ್ನು ನಾವು ನಮ್ಮ ಕಳೆದುಕೊಳ್ತೀವಿ. ಅಂದ್ರೆ ಬರೀ ಇನ್ನೊಬ್ಬರ ಮೇಲೆ ನಾವು ಕಂಪ್ಲೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಾವು ಏನು ಆಕ್ಷನ್ ತಗೊಳಲ್ಲ, ಸ್ಟಿಲ್ ಬರೀ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಅದರಿಂದ ಏನು ಇದು ಬರೋದಿಲ್ಲ. ಬಟ್ ವೆನ್ ವಿ ಸ್ಟಾರ್ಟ್ ವಿತ್ ಯುವರ್ ಸೆಲ್ಫ್, ಅಂದ್ರೆ ನಾವು ಕಂಪ್ಲೇಂಟ್ ಮಾಡದೆ ನಮ್ಮ ಒಂದು ಜವಾಬ್ದಾರಿನ ತೆಗೆದುಕೊಂಡ್ರೆ ಏನಾಗುತ್ತೆ, ಆ ಪ್ರಾಬ್ಲಮ್ ನಿಧಾನವಾಗಿ ಸಾಲ್ವ್ ಆಗುತ್ತೆ ಅಲ್ವಾ? ಸೊ ಹೀಗೆ ನಾವು ಎಷ್ಟೊಂದೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಇವನ್ ನಮ್ಮ ಮುದುಕಿಯರ್ ಬಿಸ್ನೆಸ್ ಅಲ್ಲಿ ಕೂಡ ನಾವೇ ಕಂಪ್ಲೇಂಟ್ ಮಾಡ್ತೇವೆ. ಸೊ ನಾವೇನೋ ಎಲ್ಲ ಹೇಳ್ತಾ ಇದ್ವಿ, ಬರ್ತಾ ಇಲ್ಲ, ಆ ತರ ಕೆಲವೊಂದು ಎಷ್ಟು ಪ್ರಾಸ್ಪೆಕ್ಟಿವ್ ಮಾಡಕ್ ಹೋದ್ರೆ ಕೆಲವೊಬ್ರು ಎಷ್ಟೊಂದು ಒಂದು ಒಳ್ಳೆ ಅವಕಾಶ ಇದೆ, ಜನರಿಗೆ ಅರ್ಥ ಆಗ್ತಾನೆ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೆ. ಸೊ ಅದನ್ನೇ ನಾವು ಬಿಟ್ಟು ನಾವು ಒಂದು ಆಕ್ಷನ್ ತಗೊಂಡು, ಅಂದ್ರೆ ನಾವು ಹೇಳೋದು ನಮ್ಮ ಧರ್ಮ, ಅವರ ಬಗ್ಗೆ ಅವರ ನೀಡ್ ಏನಿದೆ, ಅವರ ಅವಶ್ಯಕತೆಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ನಾವು ಅವರಿಗೆ ತಿಳಿಯುವ ಹಾಗೆ ಹೇಳಿದ್ರೆ ಡೆಫಿನೆಟ್ ಆಗಿ ಅದು ಒಂದು ಅವ್ರು ನಮಗೆ ರಿಯಲ್ ಪ್ರಾಸ್ಪೆಕ್ಟ್ ಆಗಿ ಬರ್ತಾರೆ. ಸೊ ಅಂತೆ ಇದಕ್ಕೆ ನಾವು ಹೋಲಿಕೆ ಮಾಡಿ ಈಗ ನಮ್ಮ ಜೀವನದಲ್ಲಿ ಕೂಡ ಅದೇ ರೀತಿ ಕೆಲವೊಂದು ಎಷ್ಟೊಂದು ಸಮಸ್ಯೆಗಳಿರ್ತವೆ. ಅದನ್ನು ನಾವು ಜವಾಬ್ದಾರಿಯಿಂದ ತೆಗೆದುಕೊಂಡು ಮಾಡಿದರೆ ನಾವು ಪ್ರಾಬ್ಲಮ್ ಎಂಡ್ ಆಗುತ್ತೆ. ಇಲ್ಲಾಂದ್ರೆ ನಾವು ಸ್ಟಿಲ್ ಆ ಕಂಪ್ಲೇಂಟ್ ಮಾಡ್ತಾ ಆ ಪ್ರಾಬ್ಲಮ್ ಅಲ್ಲಿ ನಾವು ಮುಳುಗೋಗ್ತೀವಿ. ಸೊ ನಮ್ಮ ಜೀವನದ ಹತೋಟಿಯನ್ನು ನಾವು ಸಮಸ್ಯೆಗಳಿಗೆ ಕೊಟ್ಟು ನಾವು ಜೀವನದಲ್ಲಿ ಏನು ಸಾಧಿಸೋದಿಲ್ಲ. ಸೊ ಇದು ಒಂದು ಹೇಳಕ್ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಾವು ಸೊ ಎಲ್ಲರೂ ಶೇರಿಂಗ್ ಏನ್ ಮಾಡೋದೇನಂದ್ರೆ ಕೆಲವೊಂದು ಪಾಯಿಂಟ್ ಕೊಟ್ಟಿದ್ದೀನಿ. ಅಂದ್ರೆ ಸೆಲ್ಫ್ ಇಂಟ್ರಡಕ್ಷನ್ ಮಾಡೋದು, ಆಮೇಲೆ ಸ್ಟೋರಿ ಅಥವಾ ಯಾರು ನಾಲೆಜ್ ಪಾಯಿಂಟ್ ಹೇಳ್ಬೋದು, ಆಮೇಲೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್ ಅಪ್ಲಿಕೇಶನ್ ಇನ್ ಕರೆಂಟ್ ಆಕ್ಷನ್. ಸೊ ಈಗ ಎಷ್ಟೊಂದು ಆಕ್ಷನ್ ತಗೊಂತಿದ್ದೇವೆ, ಸೊ ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಆಮೇಲೆ ಕೆಲವೊಂದು ನೋವು ಅಂತ ಬರ್ಬೋದು, ಅಲ್ಲಿ ಏನು ನಾಲೆಡ್ಜ್ ಇಷ್ಟೊಂದು ನಾವು ಕಲಿತಾ ಇದ್ವಿ. ದಿನ ಮಾರ್ನಿಂಗ್ 5 AM ಕ್ಲಬ್ ಅಲ್ಲಿ ನಾವು ಕಲಿತಾ ಇದ್ವಿ ನಾಲೆಡ್ಜ್. ನಾವು ಏನ್ ಆಕ್ಷನ್ ಅಂದ್ರೆ ಅಪ್ಲಿಕೇಶನ್ ಮಾಡಿದ್ವಿ ಅದನ್ನು ಕೂಡ ಶೇರ್ ಮಾಡೋದು. ಆಮೇಲೆ ಸೊ ಎಷ್ಟೊಂದು ಆಕ್ಷನ್ಗಳು ನಾವು ಈಗ ಸ್ಟಾರ್ಟ್ ಮಾಡಿರೋದು, ಈಗಿರೋ ಒಂದು ಮೊಮೆಂಟಮ್ಗೆ ಸ್ಟಾರ್ಟೆಡ್. ಸೊ ಅದನ್ನ ಯಾವ್ದು ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನ ಕೂಡ ಹೇಳ್ಬೋದು. ಮತ್ತೆ ಹೋಮ್ ಶಾಪ್ ಬಗ್ಗೆ ಎಲ್ರು ನಾವು ಮಾಡೋ ಪ್ಲಾನ್ ಇದೆ. ಸೊ ಅದರ ಬಗ್ಗೆ ಏನು ನಿಮ್ಮ ವ್ಯೂ ಏನು, ಮತ್ತೆ ಅಥವಾ ನಿಮ್ಮ ಆಕ್ಷನ್ ಏನು ಹೋಮ್ ಶಾಪ್ ಬಗ್ಗೆ. ಮತ್ತೆ ಸಂಡೇ ನಾವು ಟ್ರಿಪ್ ಇದು ಮಾಡ್ತಾ ಇದೀವಲ್ಲ, ಸೊ ಪರಿವರ್ತನೆ ಇವೆಂಟ್. ಸೊ ಅದಕ್ಕೆ ನನ್ನ ಪ್ರಿಪರೇಷನ್ ಹೇಗೆ ನಡೀತಾ ಇದೆ, ಆ ರೀತಿ ಅದರದ್ದೇ ಆದ ಎನಿಥಿಂಗ್ ನೀವು ಏನಾದ್ರು ಹೇಳೋದಿದ್ರು ಕೂಡ ಹೇಳ್ಬೋದು. ಸೊ ಲೆಟ್ ಮಿ ಸ್ಟಾರ್ಟ್. ಸೊ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಅದಕ್ಕೆ ಮುಂಚೆ ನಾನು ಹೇಳ್ತೀನಿ. ಸೊ ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿ ಈ ಅವಕಾಶ ಮೋದಿಕೆರ ಅವಕಾಶ ತೆಗೆದುಕೊಂಡೆ. ಸೊ ನಾನು ತುಂಬಾ ಚಿರಋಣಿಯಾಗಿದ್ದೀನಿ. ನನ್ನನ್ನು ಈ ಅವಕಾಶ ತಂದಂತ ಆನಂದಲ್ಲಿ ಮೇಡಮ್, ಸಂಧ್ಯಾ ಮೇಡಮ್ ಮತ್ತು ಕೃಷ್ಣಮೂರ್ತಿ ಸರ್. ಯಾಕಂದ್ರೆ ಈ ಅವಕಾಶದಲ್ಲಿ ಬಂದ ಮೇಲೆ ನನಗೆ ಕನಸುಗಳು ಎಲ್ಲ ಹಾಗೆ ಹಾಗೆ ಕನಸು ಕೂಡ ಕಾಣ್ತಾ ಇರಲಿಲ್ಲ. ಸೊ ಬಟ್ ಈ ಮೋದಿಕೇರ್ ಬಂದ ಮೇಲೆ ಕನಸುಗಳು ಕಾಣ್ತಾ ಇದ್ದೀನಿ, ಮತ್ತೆ ಅದಕ್ಕೆ ಆಕ್ಷನ್ ಕೂಡ ತಗೊಳ್ತಾ ಇದ್ದೀನಿ. ಸೊ ಅದಕ್ಕೆ ತುಂಬಾ ಚಿರಋಣಿಯಾಗಿದ್ದೇನೆ. ಮತ್ತೆ ಸೊ ಈ ಅವಕಾಶದಲ್ಲಿದ್ದು ನಾನು ಎಲ್ಲ ಪ್ರಾಡಕ್ಟ್ಸ್ ಗಳು ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ಸ್ ಗಳು ತುಂಬಾ ಚೆನ್ನಾಗಿದೆ. ಮತ್ತೆ ನನ್ನ ಇದರಲ್ಲಿ ನನ್ನ ಒಂದು ಗುರಿಯಾಗಿದ್ದ ಒಂದು ಪ್ಯಾಸಿವ್ ಇನ್ಕಮ್ ಕೂಡ ಮಾಡುವಂತ ಒಂದು ಅದನ್ನು ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ನನ್ನ ಗುರಿ ತಿಂಗಳಿಗೆ 10 ಲಕ್ಷ ಮಾಡಬೇಕು ಈ ಪ್ಯಾಸಿವ್ ಆಗಿ, ಅಂದ್ರೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಒಂದು ಗುರಿ ಇಟ್ಟು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಈಗ ತೂಫಾನ್ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ಆಕ್ಷನ್ಸ್ ಮಾಸಿವ್ ಆಗಿ ಮಾಡ್ತಾ ಇದೀವಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ಕೆಲವೊಬ್ರು ನೋ ಅಂತ ಅಂದ್ರೆ ಎಷ್ಟು ಹೇಗೆ ಹೇಳ್ತೀವಿ ನಾವು, ಎಷ್ಟು ತಿಳಿವಳಿಕೆ ಹೇಳಿದ್ರು ಕೂಡ ಅವರಿಗೆ ನೋ ಅಂತ ಬರುತ್ತೆ. ಆಮೇಲೆ ಅದನ್ನ ಸೀರಿಯಸ್ ಆಗಿ ಮೊನ್ನೆ ಒಬ್ಬರ ಹತ್ರ ಹೋಗಿದ್ದೆ. ಸೊ ಫಾಲೋ ಅಪ್ ಮಾಡಕ್ಕೆ ನೆಕ್ಸ್ಟ್ ಕನೆಕ್ಟ್ ಆಗಕ್ಕೆ ಹೋಗಿದ್ದೆ. ಅವ್ರು ಏನಂದ್ರೆ ಸರ್ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲಮ್ಮ ಅಂತ ಹೇಳಿದ್ರು.
ಸೊ ಅವ್ರು 2 ದಿನ ಬಿಟ್ಟು ಹೋಗಿದ್ದು ಕೂಡ ಮತ್ತೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿ ನಾವೆಷ್ಟು ಜೋಶಲ್ಲಿ ಹೋಗಿ ಹೇಳಿದ್ವಿ, ಬಟ್ ಆದ್ರೆ ಅವ್ರು ಅದನ್ನ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಬೇಜಾರಂತು. ಬಟ್ ಆದ್ರೆ ಸೊ ದಿಸ್ ವಾಟ್ ಈ ತರ ಜನ ಇರ್ತಾರೆ. ಏನು ಮಾಡಕ್ಕಲ್ಲ, ನಾವು ಮತ್ತೆ ಅವರಿಗೆ ಇನ್ನೊಂದ್ಸಲ ಕನೆಕ್ಟ್ ಆಗ್ಬೇಕಂತ ಒಂದು ನಾಲೆಡ್ಜ್ ಅಪ್ಲೈ ಮಾಡಿದೆ. ಮತ್ತೆ ಎನಿ ಆಕ್ಷನ್ ಸ್ಟಾರ್ಟೆಡ್ ನೋ ದಟ್ ಐ ವಾಸ್ ನಾಟ್ ಡೂಯಿಂಗ್ ಅರ್ಲಿಯರ್ ಅಂದ್ರೆ, ಸೊ ಹೋಗಿ ನಾನು ಸ್ಟ್ರೇಂಜರ್ಸ್ಗೆ ಬರೀ ಆಟೋದಲ್ಲಿ ಅಥವಾ ಟ್ಯಾಕ್ಸಿಲಿ ಮಾಡ್ತಿದ್ದೆ. ಬಟ್ ಈಗ ನಾನು ನಮ್ಮ ನೈಬರ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಒಂದು ಎಕ್ಸಾಂಪಲ್ ಅಂದ್ರೆ ನಿನ್ನೆ ಕೂಡ ಒಬ್ಬರು ನಾನು ಇಲ್ಲಿ ಒಂದು ಚಿಕನ್ ಶಾಪ್ ಇದೆ. ಸೊ ಆ ಚಿಕನ್ ಶಾಪ್ ಅಲ್ಲೇ ಅವ್ರಿಗೆ ಕನೆಕ್ಟ್ ಆಗಿ ಅವ್ರ ಹತ್ರ ಮಾತಾಡಿದೆ. ಸೊ ನಿನ್ನೆ ಕೂಡ ಅವ್ರು ತುಂಬಾ ಚೆನ್ನಾಗಿ ಕೇಳಿದ್ರು. ಸೊ ಮುಂಚೆ ಅಂದ್ರೆ ಅವ್ರು ಹೋಗಿ ಹೇಳಕ್ಕೆ ನಾನು ಒಂದು ಒಂಥರ ಈಗೋ ಅಥವಾ ಏನೋ ಒಂದು ಫಿಯರ್ ಅಥವಾ ಸ್ಟಾಪ್ ಮಾಡ್ತಾ ಇತ್ತು. ಬಟ್ ಅದು ಈಗ ಆ, ಹಾ ಅದು ಓವರ್ಕಮ್ ಆಗಿದೆ. ಆಮೇಲೆ ಇವಾಗ ಹೇಳಕ್ ಕೂಡ ಈಗ ಏನಾಗ್ತಾ ಇದೆ ಅಂದ್ರೆ ಕಾನ್ಫಿಡೆನ್ಸ್ ಕೂಡ ಬರ್ತಾ ಇದೆ. ಮುಂಚೆಗೆ ಅಂದ್ರೆ ಹೇಳಕ್ಕೊಂದು ಸ್ಟಕ್ ಆಗೋದು ಅದು ಇದಿರುತ್ತೆ. ಬಟ್ ಈಗ ಎಷ್ಟೊಂದು ವಿಷಯಗಳು ನಾವು ಇಲ್ಲಿ ಕಲಿತಾ ಇದ್ದೀವಿ 5am ಕ್ಲಬ್ ಅಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ. ಆ ಪಾಯಿಂಟ್ಸ್ ಗಳು ನನಗೆ ನೆನಪಾಗಿ ಒಂದು ನಿರರ್ಗಳವಾಗಿ ಮಾತಾಡಕ್ಕೆ ಒಂದು ಆಗ್ತದೆ. ಈ ಒಂದು ಬದಲಾವಣೆ ನಾನು ನೋಡ್ತಾ ಇದ್ದೀನಿ. ಮತ್ತೆ ಹೋಮ್ ಶಾಪ್ ಬಗ್ಗೆ ನಾವು ಈಗ ಆಲ್ರೆಡಿ ನಾನು ಮತ್ತು ಕೊಟ್ರೇಶ್ ಡಿಸೈಡ್ ಮಾಡಿದ್ದೀವಿ. ಮತ್ತೆ ನಿನ್ನೆ ಕೂಡ ಸೆಲ್ವೆ ಮೇಡಮ್ ಹತ್ರ ಕೆಲವೊಂದು ಪಾಯಿಂಟ್ಸ್ ಗಳು ತಿಳ್ಕೊಂಡು ಮತ್ತೆ ಇದು DP ಕೋಡ್ ಕೂಡ ಕಲೆಕ್ಟ್ ಮಾಡಿ ಕೊಟ್ರೇಶ್ ಅವರು ಅಲ್ಲಿ ನಂಜನಗೂಡಲ್ಲಿದ್ದಾರೆ. ಕಲ್ಲಿರ ಹೋಮ್ ಶಾಪ್ ಅದು DP ಹತ್ರ ನಾವು ಫೋನ್ ತಗೊಂಡು ಈಗ ಇವತ್ತು ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಸೊ ಮತ್ತೆ ಪರಿವರ್ತನೆ ಇವೆಂಟ್ MSc ಅಲ್ಲಿ ಜಯನಗರದಲ್ಲಿ ನಾವು ಆಲ್ರೆಡಿ ಈಗ ಏನೇನೆಲ್ಲ ನಾವು ಪ್ರಾಸ್ಪೆಕ್ಟಿಂಗ್ ಮಾಡ್ತಿದೆ. ಸೊ ಅವರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ವಿಲ್ ಗೆಟ್ ಮೋರ್ ಪೀಪಲ್ ಫಾರ್ ದ ಪರಿವರ್ತನೆ ಇವೆಂಟ್. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೊಂದು ಸಮಯ ಕೇಳಿದ್ಕೆಲ್ಲರಿಗೂ ಧನ್ಯವಾದ. ಸೊ ನೆಕ್ಸ್ಟ್ ಈಗ ಯಾರು ಶೇರ್ ಮಾಡ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ? ಶಾರದಾಂಬಲ್ ಮೇಡಮ್, ವೆಲ್ಕಮ್ ಮೇಡಮ್. ಗುಡ್ ಮಾರ್ನಿಂಗ್. ಸೊ ಒಂದು ಗಾದೆ ಇದೆ, ಏನಂದ್ರೆ ಗಿನಿ ತರ ಯಾವಾಗ್ಲೂ ವಟ ವಟ ಅಂತ ಹೇಳ್ತಾ ಇರೋರು ಆ ತರ ಇರೋದಕ್ಕಿಂತ ಈಗಲ್ ತರ ಇರೋದು ಒಳ್ಳೇದು. ಯಾಕಂದ್ರೆ ಈಗಲ್ ಯಾವಾಗ್ಲೂ ಸೈಲೆಂಟ್ ಆಗಿರುತ್ತೆ, ಬಟ್ ಅದು ಹೈಯೆಸ್ಟ್ ಪಾಯಿಂಟ್ ಆಫ್ ದ ಸ್ಕೈ ವರ್ಗೂ ಹೋಗುತ್ತೆ. ಬಟ್ ವೆರಸ್ ಗಿನಿ ಯಾವಾಗ್ಲೂ ಅದು ಮಾತಾಡ್ತಾನೆ ಇರುತ್ತೆ, ಬಟ್ ಆದ್ರೆ ಅದರಿಂದ ಅಷ್ಟು ರೇಸ್ ಆಗಿ ಹಾರಕ್ಕಾಗಲ್ಲ. ಸೊ ಅದೇ ರೀತಿ ನಾವು ಅಷ್ಟೇ, ನಾವು ಏನ್ ಮಾಡ್ತಾ ಇದ್ದೀವಿ ಆ ವರ್ಕ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಮುಂದೆ ಹೋಗ್ಬೇಕೇ ಹೊರ್ತು ಸುಮ್ನೆ ಏನೋ ಮಾತಾಡ್ಕೊಂಡಿರ್ಬೇಕು ಅನ್ನೋದಲ್ಲಿ ಇದ್ರೆ ಆಗೋದೇ ಇಲ್ಲ ಅನ್ನೋದನ್ನ ನಾವು ಅಳವಡಿಸ್ಕೊಳ್ಬೇಕು. ಅಂಡ್ ಎಸ್, ಇನ್ನೊಂದು ಒಂದು ಸಿಟ್ಟು ಏಕಾಂಗಿಯಾಗಿ ಬರುತ್ತದೆ, ಆದರೆ ಅದು ನಮ್ಮೆಲ್ಲ ಒಳ್ಳೆಯ ಗುಣವನ್ನು ನುಂಗಿ ಹಾಕುತ್ತದೆ. ತಾಳ್ಮೆ ಕೂಡ ಏಕಾಂಗಿಯಾಗಿಯೇ ಬರುತ್ತದೆ, ಆದರೆ ಅದು ನನಗೆ ಒಳ್ಳೆಯ ಗುಣವನ್ನು ತಂದುಕೊಡುತ್ತದೆ. ಸೊ ಈ ಎರಡು ಕೋಟಿಂಗ್ಸ್ ನಮ್ಗೆ ಲೈಫಲ್ಲಿ ಎಷ್ಟು ಅಬ್ಸರ್ವ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಈ ಮಾರ್ನಿಂಗ್ ಕ್ಲಾಸ್ ಮುಖಾಂತರ ಮತ್ತೆ ಮೋದಿ ಕೇರ್ ಅಲ್ಲಿ ಬಂದಾದ್ಮೇಲೆ, ಇಲ್ಲಾಂದ್ರೆ ಯಾವುದೇ ವಿಷಯ ಆಗಿರ್ಲಿ ಅದನ್ನ ನಾವು ಜಸ್ಟ್ ನೋಡ್ತಾ ಇರ್ತೀವಿ. ಅದರಲ್ಲಿ ಈ ತರ ಕಾನ್ಸೆಪ್ಟ್ಗಳು ಇರುತ್ತೆ, ನಮ್ಗೆ ಅಳವಡಿಸ್ಕೊಳಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ ಈಗ ನನಗೆ ಹೆಲ್ಪ್ ಆಗ್ತಾ ಇದೆ. ಥ್ಯಾಂಕ್ಸ್ ಟು ದಿಸ್ ಕ್ಲಾಸ್. ಎಸ್, ಐ ಆಮ್ ಶಾರದಾಂಬಳ್, ಹೌಸ್ ವೈಫ್. ಅಂಡ್ ಈ ಅವಕಾಶಕ್ಕೆ ನಾನು ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ, ಒಂದು ಒಳ್ಳೆ ಕ್ವಾಲಿಟಿ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ಗಳು, ಮತ್ತೆ ನನ್ನನ್ನು ಆಕ್ಟಿವ್ ಆಗಿ ಏನಾದರೂ ಮಾಡ್ತಾ ಇರಬೇಕು ಅಂತ ಈ ಅವಕಾಶಕ್ಕೆ ಬಂದಿದ್ದು. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ನನ್ನಲ್ಲಿ ಎಷ್ಟೊಂದು ಪರಿವರ್ತನೆಗಳು ಆಗ್ತಾ ಇದೆ ಅಂತ ನಾನು ಐ ಕುಡ್ ರಿಕಲೆಕ್ಟ್ ಅಂಡ್ ಫೀಲ್ ಪ್ರೌಡ್ ಆಫ್ ಇಟ್. ಸೊ ಈ ತರ ಒಂದು ಅವಕಾಶ ನಮ್ಗೆ ಬೇರೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಸಿಗುತ್ತಾ ಅಂತ ನೋಡಿದಾಗ ಖಂಡಿತ ಇಲ್ಲ, ಬೇರೆಯವ್ರಿಗೋಸ್ಕರ ನಾವು ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತೀವಿ ಹೊರತು ನಮಗೋಸ್ಕರ ನಾವು ವರ್ಕ್ ಮಾಡೋದು ಅನ್ನೋದು ಖಂಡಿತ ಬೇರೆ ಎಲ್ಲೂ ಇಲ್ಲ. ಅಂಡ್ ಎಸ್, ಇನ್ನೊಂದೇನಂದ್ರೆ
ಈಗ ಬಂದಿರೋದು ನಾವು ಸುಮ್ಮನೆ ಇರ್ಬೇಕು, ಅಯ್ಯೋ ನನ್ನ ಕೈಯಲ್ಲಿ ಮಾಡಕ್ಕೆ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾನು ಇರುವಾಗ್ಲೂ, ಯಾಕಂದ್ರೆ ನಮ್ಮ ಮೈಂಡ್ ಒಂದೇ ಜಾಗದಲ್ಲಿ ಇರಲ್ಲ, ಅದು ವೇವರಿಂಗ್ ಆಗ್ತಾನೆ ಇರುತ್ತೆ. ಮಾಡ್ತಾ ಮಾಡ್ತಾ ಅಯ್ಯೋ ನನ್ಗೆ ಇದು ಬೇಕಾ ಬೇಡವೇ ಬೇಡ ಬಿಟ್ಟು ಹೋಗ್ಬಿಡೋಣ ಆ ರೀತಿಯಲ್ಲೂ ಮನಸ್ಸಿಗೆ ತಟ್ತಾ ಹೋಗುತ್ತೆ. ಬಟ್ ಆ ಟೈಮಲ್ಲಿ ನಮಗೆ ನಮ್ಮ ಕನಸುಗಳು ಸ್ಟ್ರಾಂಗ್ ಆಗಿದ್ರೆ ನಮ್ಮನ್ನ ಯಾರು ಅಲ್ಲಾಡ್ಸಕ್ ಆಗಲ್ಲ ಅನ್ನೋದನ್ನ ನಾನ್ ಕಂಡು ಬಂದಿರೋದು. ಸೊ ಹೋಗ್ಬೇಕು ಅಂತ ಮೈಂಡ್ ಇದ್ದಾಗ್ಲೂ ಇಲ್ಲ, ಇಲ್ಲಿ ನನ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನಮ್ಮನ್ನ ಹಿಡಿದಿಡ್ಕೊಳ್ಳುತ್ತೆ. ಅಂಡ್ ಆ ರೀತಿಯಲ್ಲಿ ನೋಡುವಾಗ ನಮ್ಮ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಕ್ಕೂ ಆಕ್ಟಿವ್ ಮಾಡಿಸೋದಕ್ಕೂ ಕಂಪನಿಯವರು ಏನಾದ್ರೂ ಒಂದು ಪ್ರೋಗ್ರಾಮ್ಗಳು ಕೊಡ್ತಾ ಹೋಗ್ತಾರೆ, ಅದು ನಮಗೆ ಆಗುತ್ತೆ. ಸೊ ನಿನ್ನೆ ಪ್ರಿಯಾ ಸತೀಶ್ ಕುಮಾರ್ ಅವರು ಒಂದು ವಿಡಿಯೋ ಹಾಕಿದ್ದಾರೆ. ಈಗ ಅವರು ಕಾರ್ಡಿಲಾ ಕ್ರೂಸ್ ಅಲ್ಲಿ ಹೋಗ್ತಾ ಇದ್ದಾರೆ. ಸೊ 10ನೇ ಫ್ಲೋರ್ ಇಂದ ಶಿ ಹಸ್ ಟೇಕನ್ ಅ ವಿಡಿಯೋ ಆಫ್ ದಿ ಎಂಟೈರ್ ಇದು. ಅವ್ರು ಅದೇ ಹೇಳಿದ್ರು, ನಾನು ಗೋವಾಗೆ ಹೋಗಿರೋದು ಲ್ಯಾಂಡ್ ಇಂದ ಗೋವಾನ ನೋಡಿದ್ದೀನಿ, ಬಟ್ ಇವತ್ತು ಐ ಆಮ್ ಗೋಯಿಂಗ್ ವಿತ್ ಶಿಪ್ ಮುಖಾಂತರ ನೀರಿನಲ್ಲಿ ಹೋಗಿ ಎಂಟೈರ್ ಗೋವಾನ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡಕ್ ಆಗ್ತಾ ಇದೆ. ಅಂಡ್ ದ ಸನ್ಸೆಟ್ ಸೀನ್ರಿನ ತೆಗಿಯೋದಕ್ಕೆ ಶಿ ಹಸ್ ಕಮ್ ಅಪ್ ಟು ದ 10th ಫ್ಲೋರ್ ಆಫ್ ದ ಶಿಪ್. ಸೊ ಅದನ್ನ ಅಷ್ಟು ದೊಡ್ಡ ಶಿಪ್ ಒಂಥರ ಮನೆ, ಅದೇನ್ ಹೇಳ್ಬೇಕು, ಆ ಅನುಭವ ಹೆಂಗಿರುತ್ತೆ ಅಂತ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಬರುವಂತ ಯಾವುದೇ ಒಂದು ಟ್ರಿಪ್ನು ಮಿಸ್ ಮಾಡಲ್ಲ ಅಂತ ಒಂದು ಉದ್ದೇಶದಿಂದ ಅವ್ರು ಮಾಡ್ತಾ ಇರೋದು ನೋಡಿದಾಗ ಈ ತರ ಜನರ ಕಡೆಯಿಂದ ನಮಗೂ ಎಷ್ಟು ಮೋಟಿವೇಶನ್ಸ್ಗಳು ಆಗ್ತಾ ಇದೆ ಅಲ್ವಾ. ಸೊ ಖಂಡಿತ ನಾವು ಆಕ್ಷನ್ಸ್ ಹಾಕ್ಲೇಬೇಕಾಗಿರುತ್ತೆ. ಅಂಡ್ ಆ ರೀತಿ ಆಕ್ಷನ್ಸ್ ಅಲ್ಲಿ ನಾನು ನನ್ನ ಪ್ರಾಸ್ಪೆಕ್ಟ್ಸ್ ಗಳಿಗೆ ನಾನು ಕಾಲ್ ಮಾಡ್ತಾ ಇದ್ದೀನಿ. ಫಿಸಿಕಲ್ ಆಗಿ ಬರೋದಕ್ಕೆ ಸಂಡೇಗೆ ಐ ಇನ್ವೈಟೆಡ್ ಫ್ಯೂ ಆಫ್ ದಿ ಪೀಪಲ್, ಬಟ್ ಅದು ಸಾಕಾಗಲ್ಲ. ಇನ್ನ ನಾನು ಐ ಹ್ಯಾವ್ ಟು ಕಾಲ್ ಸಮ್ ಮೋರ್ ಪೀಪಲ್ ಮ್ಯಾಕ್ಸಿಮಮ್ ಫಾರ್ ದ ಪ್ರೋಗ್ರಾಮ್. ಯಾಕಂದ್ರೆ ನಾವು ಎಷ್ಟು ಜನ ಕರಿತೀವೋ ಅದಲ್ಲಿ ಎಲ್ಲರೂ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಲಾ ಆಫ್ ಆವರೇಜ್ ವರ್ಕ್ ಆಗ್ಲಿ, ಇವನ್ ಒಬ್ರು ಇಬ್ರು ಬಂದು ಅವ್ರಿಗೆ ಇದು ಇನಿಷಿಯೇಟಿವ್ ಆಯ್ತು, ಟ್ರಿಗರ್ ಆಯ್ತು ಅಂದ್ರೆ ಬಿಸ್ನೆಸ್ ಕ್ಯಾನ್ ಗೋ ಟು ಎನಿ ಲೆವೆಲ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಸೊ ನಿಮ್ದು ಹೋಮ್ ಶಾಪ್ ಬಗ್ಗೆ ವಾಟ್ ಇಸ್ ಯುವರ್ ಪ್ಲಾನ್ ಮೇಡಮ್? Yeah, actually, as of now, I have not taken anything initiative about home shop because ನನಗೆ ಏನಂದ್ರೆ ನಮ್ಮ ಮನೆಯಲ್ಲೇ ಅಷ್ಟೊಂದು ಪ್ರಾಡಕ್ಟ್ಸ್ಗಳಿದೆ. ಹಾಗಾಗಿ ಅದನ್ನ ಆಕ್ಷನ್ ಹಾಕ್ಬೇಕು ಅಂತ ಇದ್ದಾಗ ಮಾತ್ರ ಆಗುತ್ತೆ. ಹೋಮ್ ಮೀಟಿಂಗ್ಸ್ ಮಾಡಿದ್ರೆ ಮಾತ್ರ ನಾವು ಈ ಹೋಮ್ ಶಾಪ್ ಈ ಪ್ರಾಡಕ್ಟ್ಸ್ಗಳನ್ನ ರಿಟೇಲ್ ಮಾಡೋದಕ್ಕೆ ಅಥವಾ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ನನ್ಗೆ ಅದು ಮೈಂಡ್ ಅಲ್ಲಿ ಬಂದಿಲ್ಲ. ಬಟ್ ಇರೋ ಪ್ರಾಡಕ್ಟ್ಸ್ ಗಳನ್ನ ಮೂವ್ ಮಾಡ್ತಾ ಐ ಮೈಟ್ ಕಮ್ ಇನ್ ಟು ಹೋಮ್ ಶಾಪ್ ಯು ಆಲ್ಸೋ. ಎಸ್ ಮೇಡಮ್. ಅದೇ ಮೇಡಮ್, ಈಗ ಯಾಕಂದ್ರೆ ನೀವು ಪ್ರೇಮ್ ಮೇಡಮ್ ಎಲ್ಲರಿಗೂ ಸ್ಟಾಕ್ ಇದೆ, ಆನಂದಲ್ಲಿ ಮೇಡಮ್ ಎಷ್ಟೊಂದು ಸ್ಟಾಕ್ ಇರುತ್ತೆ, ಅದೆಲ್ಲ ಕ್ಲೋಸ್ ಆದ್ಮೇಲೆ ಯು ಕ್ಯಾನ್ ಪ್ಲಾನ್. ಅಂದ್ರೆ ಸೊ ಈಗ ನೋಡಿ ನಿಮ್ಮ ಹತ್ರ ಬಟ್ ಅದು ಕ್ಲೋಸ್ ಆದ್ಮೇಲೆನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇಲ್ಲ. Something is rejecting us, so ಅದನ್ನ I have to overcome that and move forward. ಓಕೆ, ಥ್ಯಾಂಕ್ ಯು. ಇನ್ನೊಂದು ಏನಂದ್ರೆ ಪಕ್ಕದಲ್ಲೇ DP ಇದೆ ಅನ್ನುವಾಗ ನನಗೆ ಹೋಮ್ ಶಾಪಿಂಗ್ ಅವಶ್ಯಕತೆ ಇದೆ ಅನ್ನೋ ತರ ನನ್ಗೆ ಅನಿಸ್ತಾ ಇರ್ಲಿಲ್ಲ ಅಷ್ಟೇ, ಬೇರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಸೊ ನೆಕ್ಸ್ಟ್ ಯಾರು ಶೇರ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಹೇಶ್, ಆನಂದೋಲಿ ಮೇಡಮ್, ಕೃಷ್ಣಪ್ಪ. ಗುಡ್ ಮಾರ್ನಿಂಗ್. ನಾನು ಕೃಷ್ಣಪ್ಪ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಪ್ರಕಾಶ್ ಸರ್. ಥ್ಯಾಂಕ್ ಯು ಪ್ರೇಮಾ ಮೇಡಮ್. ದಟ್ಸ್ ವಂಡರ್ಫುಲ್ ಸೀಸನ್ ಸ್ಟಾರ್ಟ್ ಮಾಡಿದ್ದಾರೆ. ಫಾರ್ಮ್ ಎಕ್ಸರ್ಸೈಸ್, ಮೈಂಡ್ ಎಕ್ಸರ್ಸೈಸ್. ಎಸ್, ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ನಾನು ಬಿಟ್ಟು ಎದ್ದ ತಕ್ಷಣ ನಾವು ಯಾವುದೋ ಸರ್ ಸ್ವಲ್ಪ ವಾಯ್ಸ್ ಇದಾಗ್ತಾ ಇದೆ, ವಾಯ್ಸ್ ಸ್ವಲ್ಪ ಸ್ಲೋ ಅನಿಸ್ತಾ ಇದೆ. ಎಸ್ ಸರ್, ಏರ್ ಪ್ಯೂರಿಫೈರ್ ಆನ್ ಮಾಡಿದ್ದೆ, ಅದಕ್ಕೆ ಸೌಂಡ್ ಇದೆ.
Thank you, Prabha madam. Thank you, Prakash sir. ವಂಡರ್ಫುಲ್ ಸೀಸನ್ ಚೆನ್ನಾಗಿ ಸ್ಟಾರ್ಟಿಂಗ್ ಬೆಳಿಗ್ಗೆ ಎದ್ದು ಯಾವ್ದೋ ಮೂಡಲ್ಲಿ ಇದ್ ಮಾಡೋ ಬದ್ದು ಈ ಒಂದು ಮೂಡ್ ನ ನಾವು ಒಳ್ಳೆ ಒಂದು ದಾರಿಗೆ ಒಂದೇ ಒಂದು ಟ್ರ್ಯಾಕ್ ಗೆ ತಗೊಂಬರಕ್ಕೆ ಇಟ್ಸ್ ವೆರಿ ಹೆಲ್ಪ್ಫುಲ್. ಥ್ಯಾಂಕ್ ಯು. ನನ್ನ ಹೆಸರು ಕೃಷ್ಣಪ್ಪ, ನಾನು ಸಹಕಾರ ನಗರದಲ್ಲಿ ಇದ್ದೀನಿ, ಪ್ರೈವೇಟ್ ಕಂಪನಿನಲ್ಲಿ ಜಾಬ್ ಅಲ್ಲಿ ಇದ್ದೀನಿ. ಜೊತೆಗೆ ಪಾರ್ಟ್ ಟೈಮ್ ಅಲ್ಲಿ ನಾನು ಈ ಒಂದು ಅವಕಾಶದಲ್ಲಿ ವಂಡರ್ಫುಲ್ ಆಗಿ ತುಂಬಾ ಎಕ್ಸೈಟ್ ಆಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಈ ಒಂದು ಅವಕಾಶಕ್ಕೆ. ನಾವು ಪ್ರತಿದಿನ ನಾವು ಈ ಒಂದು ಪಾರ್ಟ್ ಟೈಮ್ ಅವಕಾಶದಲ್ಲಿ ದೊಡ್ಡ ಕನಸು ಇಟ್ಕೊಂಡಿದ್ವಿ. ಅದೇ ಫುಲ್ ಟೈಮ್ ಜಾಬ್ ಅಲ್ಲಿ ಲಿಮಿಟೆಡ್ ಇದೆ, ಇಲ್ಲಿ ಅನ್ಲಿಮಿಟೆಡ್ ಇಟ್ಕೊಂಡಿದೀವಿ. ಹಾಗಾಗಿ ಇದನ್ನ ನಾವು ಹೆಚ್ಚು ಹೆಚ್ಚು ಥಿಂಕ್ ಮಾಡಿ ಹೆಚ್ಚು ಹೆಚ್ಚು ಮಾಡ್ತಾ ಇರೋದ್ರಿಂದ, ಪ್ರತಿದಿನ ಒಂದು ಪ್ರಾಸ್ಪೆಕ್ಟ್ ನ ನಾವು ಮಾಡೋದ್ರಿಂದ ಎಷ್ಟೋ ಅವ್ರಿಗೆ ಹೆಲ್ಪ್ ಮಾಡ್ದಂಗ ಆಗುತ್ತೆ, ನಿಮ್ಗೆ ಸೆಲ್ಫ್ ಹೆಲ್ಪ್ ಮಾಡ್ತಕೊಂಡಂಗೂ ಆಗುತ್ತೆ. ಶಾರದಮ್ಮ ಮೇಡಮ್ ಹೇಳ್ದಂಗೆ ಈ ವಂಡರ್ಫುಲ್ ಅಪರ್ಚುನಿಟಿ ನಮ್ಮನ್ನ ನಾವು ತಿದ್ಕೊಳ್ಳಕ್ಕೆ ಇಸ್ ವೆರಿ ಯೂಸ್ಫುಲ್. ನಮ್ಮನ್ನ ನಾವು ಯಾವ್ದೋ ಚಿಂತೆಯಲ್ಲಿ ಇರೋದ್ರ ಬಿಟ್ಟು ಇದನ್ನ ನಾವು ಚಿಂತೆ ಮಾಡ್ತಾ ಹೋದ್ರೆ ನಮಗೂ ಒಳ್ಳೇದಾಗುತ್ತೆ, ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಇಸ್ ವಂಡರ್ಫುಲ್ ಅಪರ್ಚುನಿಟಿ, ತುಂಬಾ ಚೆನ್ನಾಗಿದೆ. ಆಮೇಲೆ ನೀವು ಪಾಯಿಂಟ್ ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿದೆ. ಪ್ರತಿದಿನ ಒಬ್ಬರನ್ನ ಮಾತಾಡ್ಸ್ಬೇಕು, ಪ್ರಾಸ್ಪೆಕ್ಟಿಂಗ್ ಮಾಡ್ಬೇಕು. ಅಷ್ಟೇ ಅಲ್ಲ, ಮೊದ್ಲು 2007 ನಲ್ಲಿ ಈ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆದಾಗ ನೀವು ಪ್ರೆಸೆಂಟೇಶನ್ ಮಾಡ್ಬೋದು, ಏನ್ ಹೇಳಿದ್ರು ಎಸ್ ಅದು ಹೊಸದಾಗಿತ್ತು. ಈಗ ಆಲ್ರೆಡಿ 2024 ಬಂದಿದ್ವಿ, ಸುಮಾರು 10-15 ವರ್ಷ ಆಗಿದೆ ಕಂಪ್ನಿ. ಅಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ತುಂಬಾ ಇದಾವೆ, ತುಂಬಾ ಜನ ಅದನ್ನ ಭೇಟಿ ಮಾಡಿರ್ತಾರೆ, ತುಂಬಾ ತರದ್ದು ಹೇಳಿರ್ತಾರೆ, ಅವರೆಲ್ಲ ಕೇಳಿಸ್ಕೊಂಡಿರ್ತಾರೆ. ಆದ್ರೆ ನಿಮ್ಮದೇ ಆದ ಬ್ರಾಂಡ್, ನಾನ್ ನಿಮ್ ಜೊತೆಲಿ ಯಾಕೆ ನಾನು ಈ ಬಿಸ್ನೆಸ್ ಮಾಡ್ಬೇಕು, ಯಾಕೆ ನಾನು ಡೈರೆಕ್ಟ್ಲಿ ಸೆಲ್ಲಿಂಗ್ ಮಾಡ್ಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಆಗಿರುತ್ತೆ. ಯಾರ್ದೋ ಒಬ್ಬರ ಜೊತೆಗೆ ನೀವು ಪ್ರಾಸ್ಪೆಕ್ಟ್ ಮಾಡಕ್ ಹೋದಾಗ ಅವ್ರ ಮನಸ್ಸಲ್ಲಿ ನಿಮ್ ಜೊತೆ ನಾನು ಯಾಕೆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಕ್ವಶನ್ ಇರುತ್ತೆ. ನಿಮ್ಮದೇ ಒಂದು ಬ್ರಾಂಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ, ವೆರಿ ಯೂಸ್ಫುಲ್. ಈಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಇದೆ. ಹಾಗಾಗಿ ಈ ಒಂದು ಪಾಯಿಂಟ್ ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ ಜೊತೆ ಯಾಕೆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಪ್ರಶ್ನೆಗೆ ಆ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರ ಇದ್ರೆ ಖಂಡಿತವಾಗ್ಲೂ ಪ್ರಾಸ್ಪೆಕ್ಟ್ ನಿಮ್ ಜೊತೆ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ, ಶೇರ್ ಮಾಡಕ್ಕೆ. ಥ್ಯಾಂಕ್ ಯು ಸರ್. ಓವರ್ ಟು ಯು. ಕೃಷ್ಣಪ್ಪ ಸರ್ ಶೇರ್ ಮಾಡಿದ ಸ್ಕ್ರೀನ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಶೇರ್ ಮಾಡ್ಬೋದು. ಏನಂದ್ರೆ ನೀವು ಏನ್ ಆಕ್ಷನ್ ಮಾಡ್ತಾ ಇದ್ರಿ, ಈಗ ಮಾಡ್ತಾ ಇದ್ದಿಲ್ಲ ಅಂದ್ರೆ ಎಲ್ಲ ಮ್ಯಾಂಡೇಟರಿ ಅಲ್ಲ, ಬಟ್ ಯಾವ ಪಾಯಿಂಟ್ಸ್ ಕವರ್ ಮಾಡ್ಬೋದು ನೋಡಿ. ಸೊ ನಿಮ್ದು ಪ್ಲಾನಿಂಗ್ ಆನ್ ಇದಿರ್ಬೋದು, ಹೋಮ್ ಶಾಪ್ ಬಗ್ಗೆ, ಆಮೇಲೆ ಪ್ಲಾನ್ ಫಾರ್ ಪರಿವರ್ತನೆ ಇವೆಂಟ್ ಅಟ್ MSc ಇರ್ಬೋದು. ಆಮೇಲೆ ಈಗ ಆಕ್ಷನ್ ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಿಮಗೆ, ಆ ತರ ಕೆಲವೊಂದು ಏನು ಪಾಯಿಂಟ್ ಶೇರ್ ಮಾಡಿದ್ದಾರೆ. ನನ್ಗೆ ನಾನು ಜಾಯಿನ್ ಆಗಿದ್ದು DP-ನೇ ಸ್ವಲ್ಪ ದಿವಸದಲ್ಲಿ, ಒಂದು 6 ತಿಂಗಳು ವರ್ಷ ಆದ್ಮೇಲೆ DP-ನೇ ಶುರು ಮಾಡ್ಕೊಳ್ಳೋಣ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಹೋಮ್ ಶಾಪ್ ತಂದಿರೋದ್ರಿಂದ ಇಟ್ಸ್ ವೆರಿ ಈಸಿ ಆಗಿದೆ. ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀನಿ. ಅದಕ್ಕೆ ಬೇಸಿಕ್ ಪ್ಲಾನಿಂಗ್ ನಡೀತಾ ಇದೆ. ಯಾಕಂದ್ರೆ ನಂದು ಬಿಸಿ ಶೆಡ್ಯೂಲರ್. ಇವತ್ತು ನನ್ಗೆ 6:15ಗೆ ಅಪಾಯಿಂಟ್ಮೆಂಟ್ ಇದೆ ಕಾಕ್ಸ್ಟೌನ್ ನಲ್ಲಿ. 6:15ಗೆ, 6 ಗಂಟೆಗೆ ಮುಗಿದ ತಕ್ಷಣ 1/4 ಗಂಟೆನಲ್ಲಿ ಹೊರಡ್ಬೇಕು. ಒಂದು 5-10 ನಿಮಿಷ ಮುಂಚೆನೆ ಹೊರಡ್ತೀನಿ. 6:15ಗೆ ಅಪಾಯಿಂಟ್ಮೆಂಟ್ ಇದೆ, 6:15ಗೆ, 7:15ಗೆ, 8:15ಗೆ 3 ಅಪಾಯಿಂಟ್ಮೆಂಟ್ ಇದೆ ಇವತ್ತು ಮುಗಿಸ್ಬೇಕು. ಹಾಗಾಗಿ ಬಿಸಿ ಶೆಡ್ಯೂಲರ್ ಇಂದ ಹೋಮ್ ಶಾಪ್ ಬಗ್ಗೆ ನಾನು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಯಾವಾಗಲೂ ತಗೊಂಡ್ಬಿಡ್ತಾ ಇದ್ದೆ. ಜಾಬ್ ಮಾತ್ರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ತಗೊಂಡ್ಬಿಡ್ತಾ ಇದ್ದೆ ನಾನು ಹೋಮ್ ಶಾಪ್. ಹಾಗಾಗಿ ಹೋಮ್ ಶಾಪ್ ಇರುವಷ್ಟು ಪ್ರಾಡಕ್ಟ್ ಇದೆ ನನ್ನ ಹತ್ರ. ಟೈಮ್ ತುಂಬಾ ಶಾರ್ಟೇಜ್ ಬರ್ತಾ ಇದೆ ನನಗೆ. ಹಾಗಾಗಿ ಈ ವರ್ಷ ನಾನು ಈ ಟೈಮನ್ನ ನಿಭಾಯಿಸ್ಲೇಬೇಕು. ಈ ವರ್ಷ ಮುಗಿದ್ರೆ ಮಗಳದ್ದು ಎಕ್ಸಾಮ್ ಇಂಜಿನಿಯರಿಂಗ್ ಮುಗಿತೈತೆ, ಅವಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ನಾನು ಆ ಪ್ಲಾನ್ ಅಲ್ಲೇ ಇದ್ದೀನಿ. ಮಾಡ್ತಾ ಇದ್ದೀನಿ, ಡೈಲಿ ಪ್ರಾಡಕ್ಟ್ಸ್ ಮಾತ್ರ ನಾನು ಮೂವ್ ಮಾಡ್ತಾ ಇದ್ದೀನಿ, ಜೊತೆಗೆ ಪ್ಲಾನ್ ಕೊಡ್ತಾ ಇದ್ದೀನಿ. ಬಟ್ ಟೈಮ್ ಅಭಾವ ಇರೋದ್ರಿಂದ ಅಷ್ಟೊಂದು ರಿಸಲ್ಟ್ ಸಿಗ್ತಾ ಇಲ್ಲ ನನಗೆ. ಕೊಡ್ತಾ ಇದ್ದೀನಿ, ಸುಮ್ನೆ ಅದನ್ನ ಫಾಲೋ ಮಾಡಕ್ಕೆ ಟೈಮ್ ಹಾಕ್ತಿಲ್ಲ. ಆಫೀಸ್ ಒಳಗಡೆ ಹೋಗ್ಬಿಟ್ರೆ ಮೊಬೈಲು ತಗೊಂಡು ಅದನ್ನ ನನ್ ಮೊಬೈಲ್ ನಾನು ಪರ್ಸನಲ್ ಮಾತಾಡ್ತಾ ಇದ್ರೆ ಪಕ್ಕದಲ್ಲಿರೋರು ಅದನ್ನ ಅಡ್ವಾಂಟೇಜ್ ತಗೊಳ್ತಾರೆ ಅಂತ ನಾನೇ ಮೊಬೈಲ್ ಯೂಸ್ ಕಮ್ಮಿ ಮಾಡ್ತೀನಿ. ಆಫೀಸಲ್ಲೆಲ್ಲ ಮಾಡಕ್ ಹೋಗಲ್ಲ. ಮಾಡ್ತಾ ಇದ್ದೀನಿ, ಪ್ರಾಡಕ್ಟ್ಸ್ ಎಲ್ಲ ನಾನು ಮೂವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಜನಸಂಪರ್ಕ ಇರೋದ್ರಿಂದ ಪ್ರಾಡಕ್ಟ್ಸ್ ಅಂತೂ ಈಸಿಯಾಗಿ ಮೂವ್ ಆಗ್ತಾ ಇದೆ, ಅದ್ರ ಚಿಂತೆ ಇಲ್ಲ. ಥ್ಯಾಂಕ್ ಯು ಸರ್. ಸಂಡೇ ಬರ್ತಾ ಇದ್ರಿ ಸರ್, ವಾಟ್ ಎನಿ ಪ್ಲಾನ್ ಮಾಡ್ತಾ ಇದ್ರು? ಸಂಡೇ ನಾನು ಇಮಿಡಿಯೇಟ್ ಹೇಳಕ್ ಆಗಲ್ಲ. ನಾಳೆ ನೋಡ್ತೀನಿ ನನ್ ಟೈಮಿಂಗ್ಸ್ ಹೆಂಗಿದೆಯೋ. 100% ಟ್ರೈ ಮಾಡ್ತೀನಿ ಬರಕ್ಕೆ. Okay, thank you sir, thanks and all the best for your action. Thank you sir, thank you. Okay, next ಪ್ರೇಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು. ವೆಲ್ಕಮ್ ಮೇಡಮ್. Yeah,
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ಅದು ವಾಟ್ಸಪ್ ಅಲ್ಲಿ ನೋಡ್ತೀರಾ? ನಾನು ಕಳ್ಸಿದ್ದೀನಿ ಆಲ್ರೆಡಿ ಪಾಯಿಂಟ್ಸ್ ಏನಿದೆ ಅಂತ. ಸೊ ಅದು ನೀವೇ ನೋಡ್ಕೊಂಡ್ಬಿಟ್ಟು ಹೇಳಿ. ಐ ವಿಲ್ ಸ್ಟಾಪ್ ಹಿಯರ್. ನೋಡಿದೆ ನಾನು. ಓಕೆ. ಎಲ್ಲ ಸೂಪರ್ ಪಾಯಿಂಟ್ಸ್, ಎಲ್ಲಾನು ಚೆನ್ನಾಗಿದೆ. ಸೊ before you say something to someone, always think about how you would feel if someone told you the same. ಅಂದ್ರೆ ನಾವು ಒಬ್ಬರ ಜೊತೆ ಮಾತಾಡ್ಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕು. ಇವಾಗ ನಾವೇನೋ ಮಾತಾಡ್ಬಿಡ್ತೀವಿ, ಆದ್ರೆ ನಮಗೆ ಬೇರೆಯವರು ಆತರ ಮಾತಾಡಿದಾಗ ನಮಗೆ ಯಾವ ತರ ಫೀಲ್ ಆಗುತ್ತೆ ಅಂತ ನಾವು ಅದಕ್ಕೆ ಹೇಳ್ತಾರಲ್ಲ, ಪುಟ್ ಯುವರ್ ಫೀಟ್ ಆನ್ ಅದರ್ಸ್ ಶೂ ಅಂತ ಹೇಳ್ತಾರೆ. ಅಂದ್ರೆ ಅವರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ನಮಗೇನ್ ಇಷ್ಟ ಆಗಲ್ಲ, ಬೇರೆಯವ್ರಿಗೂ ಅದು ಇಷ್ಟ ಆಗಲ್ಲ. ಸೊ ಅದಕ್ಕೆ ಹೇಳ್ತಾರೆ, the affection you get from others is a gift of your own character ಅಂತ. ನಾನು ಬೇರೆಯವರಿಂದ ಪ್ರೀತಿ ವಿಶ್ವಾಸ ಗಳಿಸ್ಬೇಕಂತ ಹೇಳಿದ್ರೆ ನನ್ನ ಕ್ಯಾರೆಕ್ಟರ್ನು ಹಂಗೆ ಇರ್ಬೇಕು. ಆತರ ಇದ್ರೆ ಮಾತ್ರ ನಾವು ಒಂದು ಮ್ಯಾಗ್ನೆಟ್ ತರ ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡಕ್ ಆಗುತ್ತೆ. ಬಿಕಾಸ್ ಈ ಒಂದು ಬಿಸ್ನೆಸ್ ನಾವು ಮಾಡ್ತೀವಿ ಅಂದ್ರೆ ಫಸ್ಟ್ ಬಿಸ್ನೆಸ್ ಇಷ್ಟ ಆಗೋದಕ್ಕಿಂತ ಮೊದ್ಲು ನಮ್ಮ ಪ್ರಾಸ್ಪೆಕ್ಟಿಗೆ ನಾವು ಇಷ್ಟ ಆಗ್ಬೇಕು. ನಾವು ಇಷ್ಟ ಆದ್ರೆ ನಾವು ಇಷ್ಟ ಆಗ್ಬೇಕಂದ್ರೆ ನಮ್ಮ ಬಿಹೇವಿಯರ್ ಇರ್ಬೋದು, ನಮ್ಮ ಆಟಿಟ್ಯೂಡ್, ಕ್ಯಾರೆಕ್ಟರ್, ನಾವು ಮಾತಾಡೋ ರೀತಿ ಇರ್ಬೋದು, ಎಲ್ಲನೂ ಅವ್ರಿಗೆ ಇಷ್ಟ ಆಗ್ಬೇಕು. ಆವಾಗ ಮಾತ್ರ ಅವ್ರು ನಮ್ ಜೊತೆ ಇರ್ತಾರೆ. ಸೊ ಬಿಸ್ನೆಸ್ ಅಲ್ಲಿ ಎಲ್ರಿಗೂ ಗೊತ್ತು, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಎಲ್ಲ ಗೊತ್ತು. ಆದ್ರೆ ಏನ್ ಹೇಳೋದು, ಮಧ್ಯವರ್ತಿ ಅಂದ್ರೆ ನಾವು ಒಂದು ಅವಕಾಶ ಕೊಡ್ಬೇಕಾದ್ರೆ ಫಸ್ಟ್ ನಾವು ಅವ್ರಿಗೆ ಇಷ್ಟ ಆಗೋ ರೀತಿ ನಡ್ಕೋಬೇಕು. ಆವಾಗ ದಟ್ ವಿಲ್ ಬಿಕಮ್ ವೆರಿ ಈಸಿ. ಅವಾಗ ಇದು ಬಿಸ್ನೆಸ್ ಅಂತಾನೆ ಅನ್ಸಲ್ಲ. ಒಂದು ರಿಲೇಶನ್ಶಿಪ್ ಇರುತ್ತೆ, ಚೆನ್ನಾಗಿರುತ್ತೆ, ಬಿಸ್ನೆಸ್ ತುಂಬಾ ಈಸಿಯಾಗಿ ಆಗುತ್ತೆ. ಸೊ ನನ್ನ ಹೆಸರು ಪ್ರೇಮಾನಂದಪ್ಪ ಅಂತ. ಈ ಅವಕಾಶಕ್ಕೆ ಬರೋದಕ್ಕಿಂತ ಮೊದಲು ನಾನು ಟಾಟಾಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈ ಅವಕಾಶ ನೀವು ಸಂಧ್ಯಾ ಮೇಡಮ್ ಕೊಟ್ರು, ಥ್ಯಾಂಕ್ಸ್ ಟು ಸಂಧ್ಯಾ ಮೇಡಮ್. ಈ ಅವಕಾಶ ನೋಡಿದಾಗ ನನಗೆ ಅರ್ಥ ಆಗಿದಿಷ್ಟೇ, ಇಂಥ ಒಂದು ಅದ್ಭುತವಾದ ಅವಕಾಶ ಇದೆ. ಇಲ್ಲಿ ಎಲ್ಲಾ ರೀತಿಯ ಜನರನ್ನು ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಇರ್ಬೋದು, ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಇಲ್ಲ ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಎಲ್ಲಾ ರೀತಿ ಜನರು ಇಲ್ಲಿ ಇದ್ರು. ನೋಡಿದಾಗ ನನಗೆ ಇಷ್ಟೇ ಆಗಿದ್ದು, ಇವರೆಲ್ಲ ಮಾಡ್ಬೇಕಂದ್ರೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಜಸ್ಟ್ ಬಂದಿದ್ದು. ಐ ಆಕ್ಸಿಡೆಂಟಲಿ ಎಂಟರ್ಡ್ ಇದು ಡೈರೆಕ್ಟ್ ಮಾರ್ಕೆಟಿಂಗ್. ಆದ್ರೆ ಇಲ್ಲಿರುವಂತ ಒಂದು ಅದ್ಭುತವಾದ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್, ಬಿಕಾಸ್ ಏನೇ ಡೈರೆಕ್ಟ್ ಮಾರ್ಕೆಟಿಂಗ್ ಇಲ್ಲಿ ಪ್ರಾಡಕ್ಟ್ ಮೂವ್ ಆದ್ರೂ ಆ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಹಂಗಿರ್ಬೇಕು, ಆವಾಗ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಇರುವಂತ ಒಂದು ಪ್ರಾಡಕ್ಟ್ಸ್ ಪ್ಲಸ್ ಸ್ವದೇಶಿ ಕಂಪನಿ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯ್ತು. ಜಸ್ಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಕ್ಕೆ ಅಂತ ಬಂದಿದ್ದು, ಬಟ್ ಆಮೇಲೆ ನಂಗೆ ಗೊತ್ತಾಯ್ತು ಇಲ್ಲಿ ಎಲ್ಲಾನು ಸಿಗುತ್ತೆ, ಒಬ್ಬ ವ್ಯಕ್ತಿಗೆ ಏನೇನ್ ಬೇಕೋ, ನನ್ನ ಕನಸು ಏನೇನಿದೆ ಎಲ್ಲಾನು ಸಿಗುತ್ತೆ ಅಂತ ಗೊತ್ತಾಯ್ತು. ನಾನು ಆಮೇಲೆ ಸೀರಿಯಸ್ ಆಗಿ ಬಿಸ್ನೆಸ್ ನ ಫಾಲೋ ಮಾಡಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಅವಕಾಶನೂ ಕೊಡ್ತಾ ಇದ್ದೀನಿ. ಇವಾಗ ಲೇಟೆಸ್ಟ್ ಒಂದು ಇದು ಇನ್ಸಿಡೆಂಟ್ ಆಯ್ತು. ನಾನು ಆಕ್ಚುಲಿ ಮೇ ಬಿ 15 years ಇಂದ ನಾನು ರೈಲ್ವೇಸ್ ಡಿವಿಷನಲ್ ಆಫೀಸ್ ಡಿಸ್ಟಿಕ್ ಅಲ್ಲಿ ಇದೆ, ಅಲ್ಲಿ ನಾನು ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ. ಆಕ್ಚುಲಿ ಅಲ್ಲಿ ಜಸ್ಟ್ ಒಂದು ಪ್ರಾಡಕ್ಟ್, ಜಸ್ಟ್ ಬಿಯಾಂಡ್ ಬ್ಲೂ ಒಂದೇ ಒಂದು ಪ್ರಾಡಕ್ಟ್ ಗೆ ನನಗೆ ಆರ್ಡರ್ ಬಂದಿದ್ದು. ಅಲ್ಲಿಂದ ನನ್ನ ಒಂದು ಕಸ್ಟಮರ್ ಬೇಸ್ ಬಿಲ್ಡ್ ಆಗಿರೋದಲ್ಲಿ ಇವಾಗ ನನಗೆ ಎವ್ರಿ ಮಂತ್ ಮಿನಿಮಮ್ 5,000 to 6,000 ಸೇಲ್ಸ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಯಾರು ಬಿಸ್ನೆಸ್ ಬರಕ್ಕೆ ರೆಡಿ ಇರ್ಲಿಲ್ಲ ಇನ್ಫ್ಯಾಕ್ಟ್. ಸೊ ಬಟ್ ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಬೇಕಾದ್ರೂ ತಗೋತಾರೆ. ಸೊ ಅದಕ್ಕೆ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಿಲ್ಲ. ಆದ್ರೆ ಲಾಸ್ಟ್ ಮಂತ್ ಹೋದಾಗ ಒಬ್ರು ಲೇಡಿ ಟೀನಾ ಜೋಸೆಫ್ ಅಂತ, ಅವರು ನನ್ನ ಹತ್ರ ಒಂದ್ 2-3 ಪ್ರಾಡಕ್ಟ್ ತಗೊಂಡ್ರು. 2-3 ಪ್ರಾಡಕ್ಟ್ ತಗೊಂಡ್ರು. ಆಮೇಲೆ ಮೊನ್ನೆ ಒಂದು ಮೆಸೇಜ್ ಹಾಕಿದ್ರು, ಪ್ರೇಮ ಡು ಯು ಹ್ಯಾವ್ HD ಫ್ಲೋರ್ ಕ್ಲೀನರ್ ಅಂತ ಕೇಳಿದ್ರು. ನಾನು ಅವರಿಗೆ ಹೇಳಿದೆ, ಎಸ್ ಮೇಡಮ್ ಐ ಆಮ್ ಹ್ಯಾವಿಂಗ್, ಬಟ್ ರೈಟ್ ನೌ ಐ ಆಮ್ ನಾಟ್ ಇನ್ ಸ್ಟೇಷನ್ ಅಂತ ಹೇಳಿದೆ. ಅದಕ್ಕೆ ಅವರು ಒಂದು ಮೆಸೇಜ್ ಮಾಡಿದ್ರು, ದೆನ್ ನೋ ಪ್ರಾಬ್ಲಮ್ ಐ ವಿಲ್ ಪ್ಲೇಸ್ ಆರ್ಡರ್ ಆನ್ಲೈನ್ ಅಂತ ಹೇಳ್ಬಿಟ್ರು. ನನಗೆ ಅವಾಗ ಐಡಿಯಾ ಬಂತು, ಇವ್ರನ್ನ ನಾನು ಕನ್ಸಲ್ಟೆಂಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಇಫ್ ಯು ಸೆಂಡ್ ಆಲ್ ದ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್ ಕಾರ್ಡ್, ಪ್ಯಾನ್, ಆಮೇಲೆ ಫ್ರಂಟ್ ಪೇಜ್ ಆಫ್ ದಿ ಪಾಸ್ಬುಕ್, ಜೊತೆಗೆ ಇಮೇಲ್ ID, one alternate phone number, ಇದಿಷ್ಟು ಕೊಟ್ರೆ ಐ ಕ್ಯಾನ್ ಕ್ರಿಯೇಟ್ ಯುವರ್ ID ಫ್ರೀ ಆಫ್ ಕಾಸ್ಟ್, ದೇರ್ ಇಸ್ ನೋ ಪೇಮೆಂಟ್ ಅಂತ ಮೆಸೇಜ್ ಮಾಡಿದೆ. ಅವರು ಖುಷಿಯಾಗಿ ಇಮಿಡಿಯೇಟ್ ಕಳ್ಸಿಕೊಟ್ರು. ಸೊ ಕಳ್ಸಿಕೊಟ್ಟಿದ್ದಾರೆ. ಇವಾಗ ನಾನು ಇವತ್ತು ಅವ್ರನ್ನ ಸ್ಪಾನ್ಸರ್ ಮಾಡ್ಬಿಟ್ಟು ಅವರಿಗೆ ಜಸ್ಟ್ ಒಂದು ಲಾಯಲ್ಟಿ ಆಫರ್ ಇದೆ ನೋಡಿ, 3,000 ಮಿನಿಮಮ್ 3,000 ನಾನು ಹೇಳ್ಕೊಡ್ತೀನಿ, ಮ್ಯಾಕ್ಸಿಮಮ್ 7 ಇದೆ ಅಂತಾನು ಹೇಳ್ತೀನಿ. ಬಟ್ ಅವರಿಗೆ ಮಿನಿಮಮ್ 3,000 ಪರ್ಚೇಸ್ ಮಾಡಿದ್ರೆ ಏನೇನ್ ಬೆನಿಫಿಟ್ ಆಗುತ್ತೆ ಎಲ್ಲ ತೋರಿಸ್ಕೊಟ್ಟಾಗ ಡೆಫಿನೆಟ್ಲಿ ದೇ ವಿಲ್ ರಿಮೈನ್ ಆಸ್ ಲಾಯಲ್ಟಿ ಕಸ್ಟಮರ್. ಸೊ ಅಂದ್ರೆ ನಾವ್ ಏನು ಮಾಡ್ತಾ ಇರಲ್ಲ, ನಾನು ಜಸ್ಟ್ ಬರೀ ಕಸ್ಟಮರ್ಸ್ ಅನ್ಕೊಂಡು ನಾನು ಬಿಟ್ಬಿಟ್ಟಿದೆ. ಬಟ್ ಈ ತರ ಒಂದು ಅವ್ರ ಇಂಟೆನ್ಷನ್ ತೋರಿಸಿದಾಗ ನಾವು ಅವನ್ನ ಕನ್ಸಲ್ಟೆಂಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಇನಿಷಿಯಲಿ 3,000 ಮಾಡ್ಬೋದು, ಆಮೇಲೆ 100 PVಗೂ ಮಾಡ್ಬೋದು.
ಸೊ ಇದು ಒಂದು ನನಗೆ ಒಂದು ಲೇಟೆಸ್ಟ್ ಅನುಭವ ಆಯ್ತು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವ್ ಮಿ ದಿಸ್ ಗ್ರೇಟ್ ಆಪರ್ಚುನಿಟಿ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಪರಿವರ್ತನೆ ಇವೆಂಟ್ ಬೆಂಗಳೂರಲ್ಲಿದ್ದಾರೆ ಮೇಡಮ್. ಇಲ್ಲ, ಸಾರಿ, ಐ ಆಮ್ ನಾಟ್ ಇನ್ ಸ್ಟೇಷನ್. ಆಫ್ಟರ್ 1 week only I'll be coming there. I'll build my team. ನನ್ನ ಪ್ರಾಸ್ಪೆಕ್ಟ್ ನಾನು ಕರೀತೀನಿ, ಬಿಕಾಸ್ ನೀವೆಲ್ಲ ಇರ್ತೀರಲ್ವಾ, ನನ್ನ ಪ್ರಾಸ್ಪೆಕ್ಟ್ ನ ಕರೀತೀನಿ. ಐ ವಿಲ್ ಬಿಲ್ಡ್ ಫಾರ್ ದ ಇವೆಂಟ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರಿ. ಸೊ ಅದೇ ಇವನ್ ಒಂದು ಡಿಫ್ರೆಂಟ್ ಆಕ್ಷನ್ ಕೂಡ ಮಾಡಿದ್ದಿಲ್ಲ, ಅಂದ್ರೆ ಅವರು ಬರೀ ಪ್ರಾಡಕ್ಟ್ಸ್ ಕೊಡ್ತಾ ಇದ್ರೆ, ರಿಟೇಲ್ ಮಾಡ್ತಾ ಇದ್ರೆ, ಬಟ್ ಆ ಅವಕಾಶ ಕೂಡ ಒದಗಿ ಬಂತು ನಿಮಗೆ. ಸೊ ಅಲ್ಲಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಅವ್ರನ್ನ ಸ್ಪಾನ್ಸರ್ ಮಾಡ್ತಾ ಇದ್ರೆ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೋಮ್ ಶಾಪಿ ಬಗ್ಗೆ ತುಂಬಾ ನೀವು ಹೈಲೈಟ್ ಮಾಡ್ತಾ ಇದ್ರಿ. ಇಟ್ ಇಸ್ ವೆರಿ ಗುಡ್ ಹೋಮ್ ಶಾಪಿ. ಬಟ್ ನಾವು ಎಲ್ಲ ಡೌನ್ಲೈನ್ ಹೇಳ್ತಾ ಇದ್ವಿ, ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಹೇಳ್ತಾ ಇರೋದು. ನಾನು ಮೋದಿ ಕೇರ್ ಸೀರಿಯಸ್ ಆಗಿ ಮಾಡಕ್ಕೆ ಶುರು ಆದ್ಮೇಲೆ ನನ್ನ ಮನೆಯಲ್ಲಿ ಸ್ಟಾಕ್, ನಾನು ಯಾವಾಗ್ಲೂ ಹೇಳ್ತೀನಲ್ಲ, 25,000 to 30,000 ಸ್ಟಾಕ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲೂ ಸ್ಟಾಕ್ ಇದೆ, ನನ್ನ ಊರಲ್ಲೂ ನಾನು ಇಟ್ಕೊಂಡಿದ್ದೇನೆ. ಅಂದ್ರೆ ಒಬ್ಬ ಕಸ್ಟಮರ್ ಪ್ರಾಡಕ್ಟ್ ಕೇಳಿದಾಗ ನಾನು ಹೋಗಿ ಆರ್ಡರ್ ಮಾಡಿ ತರುವಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ. ನನ್ನ ಹತ್ರ ರೆಡಿಯಾಗಿ ಇದ್ದೇ ಇರುತ್ತೆ. ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಅದೇನು ಉಳಿದ್ರು ಏನು, ಇವನೇ ಡೇಟ್ ಎಕ್ಸ್ಪೈರಿ ಆದ್ರೂ ಏನು ಟೆನ್ಷನ್ ಇಲ್ಲ. ಬಿಕಾಸ್ ಮೋದಿ ಕೇರ್ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಈವನ್ ಶಾಂಪೂ ಇರ್ಬೋದು, ಇಲ್ಲ ಕ್ರೀಮ್ ಇರ್ಬೋದು, ಡೇಟ್ ಎಕ್ಸ್ಪೈರಿ ಆದ್ರೂನು ನಥಿಂಗ್ ವಿಲ್ ಹ್ಯಾಪನ್. ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ಅದರಿಂದ ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿದ್ದೀನಿ. ಬಟ್ ಹೋಮ್ ಶಾಪಿಂಗ್ ಮಾಡಿದ್ರೆ ಇನ್ನೂ ಅಡ್ವಾಂಟೇಜ್. ಆದ್ರೆ ನನಗೆ ಬಿಕಾಸ್ ಆಫ್ ಮೈ ಬಿಸಿ ಶೆಡ್ಯೂಲ್ ಬಿಲ್ ಮಾಡಕ್ಕೆಲ್ಲ ಟೈಮ್ ಇರಲ್ಲ. ಕೆಲವು ಸತಿ ನೆಟ್ವರ್ಕ್ ಕೈ ಕೊಡ್ತಾ ಇರುತ್ತೆ, ನನಗೆ ಏನ್ ಮಾಡ್ಬೇಕು ಅದಕ್ಕೆ ಮಾಡಕ್ಕೆ ಸರಿ ಆಗ್ತಾ ಇದೆ ಟೈಮ್. ಅದರಿಂದ ನಾನು ಹೋಮ್ ಶಾಪಿಂಗ್ ಮಾಡೋ ಗಮನ ಕಡೆ ಕೊಟ್ಟಿಲ್ಲ. ಏನೇ ಇದ್ರು ನನಗೆ ಪ್ರಿಯಾ ಮೇಡಮ್ DP ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಏನ್ ಆರ್ಡರ್ ಮಾಡಿದ್ರು ಇಮಿಡಿಯೇಟ್ ನನಗೆ ಡೆನ್ಸೋದಲ್ಲಿ ವಿತಿನ್ 2-3 hours ನನಗೆ ಪ್ರಾಡಕ್ಟ್ ಬರುತ್ತೆ. ಸೊ ಅದರಿಂದ ನನಗೆ ಹೋಮ್ ಶಾಪಿ ಕಡೆ ನಾನು ಗಮನ ಕೊಡ್ತಾ ಇಲ್ಲ. ಬಟ್ ಯಾರು ನನ್ನ ಟೀಮಲ್ಲಿ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಕೊಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್. ಸೊ ನೆಕ್ಸ್ಟ್ ಯಾರು ಶೇರ್ ಮಾಡ್ತಿದ್ದೀರಾ? ಮಹೇಶ್ ಆನಂದವಲ್ಲಿ ಮೇಡಮ್. ಎಸ್, ವೆಲ್ಕಮ್ ಆನಂದವಲ್ಲಿ. Thank you so much, Chef Prakash. A very good morning to one and all present here. Thank you so much. So, think right. Wrong thinking is the reason for all problems in your life. Make your subconscious mind your friend. So, what happens is, namdu ಎರಡು ಮೈಂಡ್ ಥಿಂಕಿಂಗ್ ಬರುತ್ತೆ. ಸೊ ದಟ್ ಥಿಂಕಿಂಗ್ ಅಲ್ಲಿ ಯಾವಾಗ್ಲೂ ವಿಲ್ ಸಬ್ಕಾನ್ಶಿಯಸ್ ಮೈಂಡ್ ಬೇರೆ ತರ ಥಿಂಕ್ ಮಾಡುತ್ತೆ. ಅದಕ್ಕೆ ನಾವು ಅದು ಹೇಗೆ ಮಾಡ್ಬೇಕು ಅಂದ್ರೆ, ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಥಿಂಕಿಂಗ್ ಒಂದು ರೈಟ್ ಥಿಂಕಿಂಗ್ ಅಲ್ಲಿ ಹೋಗಿದಾಗ ಸಬ್ಕಾನ್ಶಿಯಸ್ ಮೈಂಡ್ ಇದಾಗುತ್ತಾ, ಇದಾಗಲ್ಲ, ಲೈಕ್ ದಟ್ ಸಬ್ಕಾನ್ಶಿಯಸ್ ಮೈಂಡ್ ನಮ್ಗೆ ಅದೇ ತರ this fighting, this arguments will be kept on going on in our mind, in ourselves. ಅದು ರೈಟ್, ಇದು ರೈಟ್, ಇದು ರೈಟ್, ಅದು ರೈಟ್ ಅಂತ ಒಂದು ಸ್ಟೋರಿ ನೀನಾ ಮ್ಯಾಮ್ ಹೇಳಿದ್ದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದು beggar was standing on the road. The mother comes along with her child. So that mother will tell, see, if you don't study well, you will become like this, a beggar. You will become a beggar like this. Anta heltare. So sad, no? But innobru mother will come along with her child. She will tell, see, if you study well, you can help this beggar. Beautiful, isn't it? The thinking in the right way. So we should have that. Which one we will choose? We always tell the children, ಬೀಳುತ್ತೆ ಅಂತ ಹೇಳ್ತೀರಾ. Be conscious, be careful ಅಂತ ಹೇಳೋದು. That we should try to visualize like that.
we should try to visualize our children like that. So we should be able to tell them in that way. You make yourself stronger and you make themselves stronger means they will not have that fear of falling, right? This way, yesterday ಒಂದು ಬಿಲ್ಲಿಂಗ್ ಆಗಿದೆ, ಐ ಮೀನ್ ರಿಜಿಸ್ಟ್ರೇಷನ್ ಆಗಿದೆ. ಅವರು ಕೂಡ ಫೀಲ್ಡ್ ಅಲ್ಲಿ ಇದ್ದಾರೆ, ಫೀಲ್ಡ್ ಅಲ್ಲಿ ಮಾಡೋದು. ಬಟ್ ಏನಂದ್ರೆ ಅವರು ಆಲ್ರೆಡಿ ಕೇರ್ ಜಾಯಿನ್ ಆಗಿದ್ರು. ಬಟ್ ಆವಾಗ ಲಾಂಗ್ ಟೈಮ್ ಬ್ಯಾಕ್ ಅದು ಬಿಟ್ರು. ಈಗ somehow she got to know through one of my downline. Then she just asked her. Luckily, we were able to get her. ಎಂತ ಹೇಳ್ಬೇಕು ಯಾಕಂದ್ರೆ otherwise somebody else would have asked her, and because just touch was enough for them. As now Prema Nanjappa madam, I heard her telling this railway station story long back, maybe 1 or 2 years back, or like this. She used to build them, she used to retail to that office. And ಈಗ ನೋಡಿ, we never touch, she has never touched them to become consultants, right? ಅದೇ ತರ ಆ ಒಂದು ಟಚ್ ಕೊಟ್ಟಿಲ್ಲ. We never thought of like that to bring them to the consultant level. So anytime, first thing is ask them to whether it is, we cannot ask, this is a delicate subject, whether can be asked, ಇದು ಹೇಳ್ಬೋದಾ, ಅವ್ರ ಹತ್ರ ಹೇಳ್ಬೋದಾ, ಹೇಳಿದ್ರೆ ಅವ್ರ ಹೆಂಗ ಅನಿಸ್ತೆ, ನಾನು ರಿಟೇಲ್ ಮಾಡ್ಕೊಂಡಿರ್ಬೋದಲ್ಲ, ಅವ್ರಿಗೂ ಪ್ರಾಡಕ್ಟ್ ಹೋಗುತ್ತೆ. ಫುಲ್ ಟೈಮ್ ಅವರೊಂದು 100 PV ಬಿಲ್ ಮಾಡಿಲ್ಲ ಅಂದ್ರೆ, ಕನ್ಸಲ್ಟೆಂಟ್ ಆಗಿದ್ರೆ ನಮ್ಗೇನು ಪ್ರಯೋಜನ ಆಗಲ್ಲ ಅಲ್ವಾ, ಸುಮ್ನೆ ಹಂಗೆ ಇರುತ್ತೆ. It's not like that. Each now my this one I'm telling, I got the courage to ask any people that immediately. Okay, yesterday ATM ಅಲ್ಲಿ ಒಬ್ರು ಮೀಟ್ ಆಗಿದ್ದೆ ನಮ್ಮ ಹಸ್ಬೆಂಡಿಗೆ. ಅವರು ಬಂದ್ಬಿಟ್ಟು ಏನು ಹೇಳ್ತಾ ಇದ್ರೆ, ಸರ್ FD ಮಾಡಿ ಅಂತ ಕೇಳ್ತಾ ಇದ್ದಾರೆ. ದಟ್ ಇಸ್ ದೇರ್ ಜಾಬ್, ದೇ ಆರ್ ಟ್ರೈನ್ಡ್ ಇನ್ ದಟ್ ಒನ್. ಸೊ ನಮ್ಮ ಹಸ್ಬೆಂಡ್ ಹೇಳಿದ್ರು, ನನ್ನ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಐ ವಾಸ್ ಸಿಟ್ಟಿಂಗ್ ಅಟ್ ಹೋಮ್. ಓಕೆ, then she called me. I thought, I got the idea. My husband, why at all he would have sent her to me. And then she called, she asked, madam, ishtu now highest percent ಕೊಡ್ತಾ ಇದ್ದೀನಿ, just FD ಮಾಡಿ. ನನ್ನ ಹತ್ರ ದುಡ್ಡಿಲ್ಲಮ್ಮ, ಎಲ್ಲಿ FD ಮಾಡೋದು, ಆಲ್ರೆಡಿ we are customers to SBI ಅಂತ ಹೇಳಿದೆ. ಮೇಡಮ್ ಬನ್ನಿ, ಅದು she was pleading. ಏನಾಯ್ತು, ನಾನು ಹೇಳಿದೆ, ಮೇಡಮ್ ನಿಮ್ಗೆ ನಾನೊಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದೆ. I'll give you an opportunity, why can't you give me half an hour ಅಂತ. ಸೊ ಏನು ಮೇಡಮ್, ಸೊ ದಿಸ್ ಇಸ್ ಇಟ್ಸ್ win-win situation ಅಂತ ಹೇಳ್ಬೇಕು. She has agreed, so I had to meet her now. Okay, she has agreed. She might be thinking, this type of many people I met, she will be thinking, when I meet her in person, she'll be able to convince me, okay, to make an FD in their bank. Otherwise, my thinking is, I should make her to my consultant, my person. I should bring her to network marketing. And then I am thinking. So this is the number, we can say anybody. And yesterday one person came to my house for servicing Aquaguard. So ಅವರ್ ಬಂತಾಗನು ನಾನು ಅವನ ಹತ್ರ ಕೇಳಿದೆ, ಸುಮ್ಮನೆ ಮಾತಾಡಿ ಈ ಲೈನಲ್ಲಿ ಜಸ್ಟ್ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದಾಗ, ಮೋದಿ ಕೇರಾ ಅಂತ ಹೇಳಿದೆ. ಮೋದಿ ಕೇರಾ ಅಂತ, ಯಾ ಗೊತ್ತಿದೆಯಾ ನನ್ಗೆ ಅಂತ ಕೇಳಿದಾಗ, ಎಸ್ ಗೊತ್ತಿದೆ, ನಾನು ಆವಾಗನೇ ಜಾಯಿನ್ ಆಗಿದೆ, ಯಾರೋ ಹೇಳಿಕೊಟ್ರು, ಸುಮ್ನೆ ಜಾಯಿನ್ ಆಗಿದೆ, ಏನು ಯೂಸ್,
ತುಂಬಾ ಪ್ರಾಡಕ್ಟ್ ಯೂಸ್ ಮಾಡಿದೆ, ಈಗ ಯಾವ್ದು ಯೂಸ್ ಮಾಡ್ತಾ ಇಲ್ಲ, ವೆರಿ ಫ್ರೆಶ್ ಮೂಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಅವೇರ್ನೆಸ್ ಇಲ್ಲ. ನಾನು ಹೇಳಿದೆ ನಿಮ್ಗೆ ಅವೇರ್ನೆಸ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಮಾಡಕ್ ಗೊತ್ತಿಲ್ಲ. ಪ್ರಾಡಕ್ಟ್ ಎಷ್ಟು ಒಳ್ಳೇದು ಗೊತ್ತಾ, ನೀವ್ ಇಷ್ಟೊಂದು ಫೀಲ್ಡ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಫೀಲ್ಡ್ ವರ್ಕ್ ಇದೆ ನಿಮ್ಗೆ. ನಾನ್ ಕೇಳಿದೆ, ಒಂದ್ ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದೆ, ಎಷ್ಟು ಕಾಲ್ ಅಟೆಂಡ್ ಮಾಡ್ತೀರಾ, ಎಷ್ಟು ದುಡ್ಡು ಬರ್ತಾ ಇದೆ ಸ್ಯಾಲರಿನ ಹಂಗೆ ಕೇಳಿದಾಗ, ನನ್ ಕಾಲ್ ಬೇಸ್ ಅಲ್ಲಿ ಬರುತ್ತೆ ಮೇಡಮ್. 25 years ಏನವ ಪಾಪ ಹುಡುಗ, ಯಂಗ್ಸ್ಟರ್, ವೆರಿ ಸ್ಮಾರ್ಟ್ ಲುಕಿಂಗ್. ಸೊ ಅವನ್ ಹೇಳಿದೆ ಕಾಲ್ ಬೇಸ್ ಅಲ್ಲಿ ದುಡ್ಡು ಬರುತ್ತೆ, ಈಗ ಇದೆ ಸಾಕು ಮೇಡಮ್ ಅಂತ ಹೇಳಿದ್ರೆ. ಸಿ ದ ಮೆಂಟಾಲಿಟಿ ಆಫ್ ದ ಪೀಪಲ್. ಸೊ ನಾನು ಹೇಳಿದೆ ಕಾಲ್ ಬೇಸ್ ಅಲ್ಲಿ ನಾನೇ ಬರ್ತಾ ಇರೋದು. ಹಿಯರ್ ಓನ್ಲಿ ಇನ್ ಯಲಹಂಕ, ಹಿ ಇಸ್ ದೇರ್ ಇನ್ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಮನೆ ಅಂತ ಹೇಳಿದ್ರೆ, ಆವಾಗ ಯಲಹಂಕ MSC ಇಸ್ ವೆರಿ ನಿಯರ್ ಟು ಯು, ನೀವು ಅಲ್ಲಿ ಬರ್ಬೋದು, ನೆಕ್ಸ್ಟ್ ಸಂಡೇ ಬನ್ನಿ, ಅಲ್ಲಿ ನಮ್ದೊಂದು ಮೀಟಿಂಗ್ ಇದೆ ಅಂತ ಹೇಳಿದ್ರು. ಮಾತಾಡಿ ಐ ಮೇಡ್ ಹಿಮ್ ಟು ಬ್ರಿಂಗ್ ಟು ದಟ್ ಲೆವೆಲ್ ದಟ್ he agreed to come on Sunday to Yelahanka. I don't know whether he will come or not. I should not think like that, because he has agreed. He will come and he has to come. And I am making my visualization. So many people they are knowing Modicare previously itself. Some are already joined to Modicare already, but they have not done the business. So yesterday Krishnappa avaru ಕಳಿಸಿದ ಒಂದು ಮೆಸೇಜ್ ಬಜಾಜ್ ಅವರದು, Mayatol they should join to us. Mayatol they should do networking with you. And you should make yourself that question clear. Mayatol they should join to me to be a consultant. That we should make such clear. It will be a very, very good topic. Anyway, he will be giving very good topics only to attract people to get to come to his training. So he is having this one, and I've been seeing him this one. Yesterday, this point was very beautiful. ನಾವೆಲ್ಲರೂ ಅದು ಮಾಡ್ತಾರೆ, ಇದು ಮಾಡ್ತಾರೆ, ಜನಗಳ ಹತ್ರ ಮಾತಾಡ್ತಾ ಇರ್ತೀನಿ. But we should think, we should have that strong point that they should come to me and they should be my downline. They should be with my networking. And for that, what are you? ISRO scientist ಅಂತ ಮಾತ್ರ ಹೇಳಿದ್ರೆ ಯಾರು ಬಂದು ಇದು ಮಾಡಲ್ಲ. ಓ ಹೌದಾ ಅಂತ ಮಾತ್ರ ಹೇಳ್ತಾರೆ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ಕೆ ಅವತ್ತು ನಮ್ ಜೊತೆ ಬರ್ಬೇಕು ಅಂತ ಇಲ್ಲೇ ಇಲ್ಲ ಅಲ್ವಾ? But it is there. There is one strong point also. So what is that? Why I told this beautiful, I got it very this one. ಯಾಕೆ ಅವ್ರು ನಮ್ ಜೊತೆ ಬರ್ಬೋದು? ನಾವು ಆಸ್ ಇಟ್ ಇಸ್ ನಾವು ಅಂತ ಭಯದಲ್ಲಿ ಅಯ್ಯೋ ಮಾಡ್ಬೋದಾ ಕೇಳ್ಬೋದಾ ಅಂತ ಇದಿದೆ. ಬಟ್ we should be strong enough that correct. Okay, ಇವರ ಜೊತೆ ಮಾಡಿದ್ರೆ it will be very good. I can do my business and I'll increase. I'll prosper in my business, and they should feel that strong thing we should have, and we should work accordingly. So myself, Anandavalli Shishilan, retired ISRO scientist, got this opportunity from Santhya Krishnamurthy and doing it in so passionately, and welcome all of you to this wonderful Modicare family. Thank you so much, Shiv Prakash. Good going on. Mute again. ಥ್ಯಾಂಕ್ ಯು ಆನಂದಲ್ ಮೇಡಮ್. ಸೊ ತುಂಬಾ ಚೆನ್ನಾಗಿ ಸ್ಟೋರಿ ಹೇಳಿದ್ರಿ. ಆಮೇಲೆ ಇದು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿದ್ರಿ. ಅಂದ್ರೆ ಇವರ್ ಒಂಥರ ಡಿಫ್ರೆಂಟ್ ಐಡಿಯಾಸ್ ಮಾಡಿ ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇದ್ದೀರಾ. ಸೊ ಅದು ತುಂಬಾ ಲೈಕ್ ಆಯ್ತು. ಅದೇ ಸರ್ FD ಗೆ ಕೇಳಿದಕ್ಕೆ ಸುಶೀಲನ್ ಸರ್ ನಿಮಗೆ ಕನೆಕ್ಟ್ ಮಾಡಿ ಅದನ್ನ ಇದು ಐಡಿಯಾ ಇತ್ತು. ಆಕ್ಚುಲಿ ನನಗೆ ಒಬ್ರು ಹೇಳಿದ್ರು. ಸೊ ಯಾರ್ಯಾರು ಕಾಲ್ಗಳು ಬರ್ತಾ ಇರುತ್ತೆ, ಆ ಕಾಲ್ಗಳು ಬಂದಾಗ ಇವಾಗ ಏನೋ ಲೋನ್ಗೆ ಅಂತ ಮಾಡ್ತಾರೆ, ಯಾವ್ದೋ ಬೇರೆ ಬೇರೆ ಇನ್ಶೂರೆನ್ಸ್ ಅಂತ ಮಾಡ್ತಾರೆ. ಸೊ ಅವಾಗ ನಾವು ಆ ವಿಷಯಗಳು ಹುಡ್ಕೊಂಡು ಅದನ್ನು ಕೂಡ ನಾವು ಕನ್ವರ್ಟ್ ಮಾಡ್ಬೋದು. ಸೊ ಅದು ಕೂಡ ನನಗೀಗ ರೀಟ್ರಿಗರ್ ಆಗಿದೆ. ಅದು ಲಾಸ್ಟ್ 1 year ಬ್ಯಾಕ್ ನನಗೆ ಗೊತ್ತಾಗಿತ್ತು, ಬಟ್ ಅದನ್ನು ಕೂಡ ನಾವು ಮಾಡ್ಬೋದು. ಸೊ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೊ
ನೆಕ್ಸ್ಟ್ ಯಾರಿದ್ದಾರೆ ಶೇರ್ ಮಾಡಕ್ಕೆ? ಮಹೇಶ್ ಒಬ್ಬರೇ ಇದ್ದಾರೆ ಅನ್ಸುತ್ತೆ, ಎಲ್ಲರೂ ಶೇರ್ ಆಗಿದೆ. ಎಸ್ ಸರ್. ವೆಲ್ಕಮ್ ಮಹೇಶ್. ಎಸ್ ಸರ್. ಎಸ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿದ್ದೀನಿ. ಥ್ಯಾಂಕ್ಸ್ ಟು ಮೋದಿಗೆ ನನಗೆ ನಂದ ಪ್ರಕಾರ ಇವ್ರ ಕಡೆಯಿಂದ ಈ ಅವಕಾಶ ಸಿಕ್ಕಿದೆ. ಥ್ಯಾಂಕ್ಸ್ ಟು ಮೇಡಮ್ ಆ್ಯಂಡ್ ಆಲ್ ಲೀಡರ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ಮೋದಿಗೆ. ಇವರು ರಾಜು ಸರ್ ಹೇಳಿರೋದ್ರಲ್ಲಿ ಒಂದು ಸ್ಟೋರಿ ನನಗೆ, ಯಾಕೆಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಪವರ್ ಹೇಗಿದೆ ಅಂತ. ನಾವು ಎಲ್ಲರಿಗೂ ಎಕ್ಸ್ಟ್ರಾ ಸೋರ್ಸ್ ಇನ್ಕಮ್ ತುಂಬ ಅವಶ್ಯಕತೆ ಇದೆ, ಬಟ್ ಅದರದ್ದು ಏನಂದರೆ ಮಾಹಿತಿ ಅಷ್ಟೇ ಗೊತ್ತಿರಲ್ಲ. ಈ ಸಣ್ಣ ಪುಟ್ಟದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ನಾವು ಒಂದು ಎಕ್ಸಾಂಪಲ್ಗೆ, ಈಗ ನಮಗೆ ನೀರು ಬೇಕು ಅಂದರೆ, ಸೊ ನಾವು ನೀರು ಬೇಕು ಅಂದಾಗ ಬಾವಿ ತೋಡ್ತೀವಲ್ಲ, ಅಂದರೆ ಒಂದು 15 ಫೂಟು ತೆಗಿತೀವಿ ಅಥವಾ 20 ಫೂಟ್ ತೆಗಿತೀವಿ, ನೀರು ಬರಲ್ಲ. ಸೊ ಏನು ಮಾಡ್ತೀವಿ, ಇಲ್ಲಿ ಬರಲ್ಲ ಅಂತೇಳಿ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಹೋಗ್ತೀವಿ, ನೆಕ್ಸ್ಟ್ ಕಡೆ ಹೊಂಡ ಹೊಡಿತೀವಿ, ಅಲ್ಲೂ ಬರಲ್ಲ. ಸೊ ಹಾಗೆ ಬೇರೆ ಬೇರೆ ಅಂದರೆ ತುಂಬ ಕಡೆ ನಾವು ಏನು ಹೊಡಿತಾ ಹೋದರೆ ಸೊ ನೀರು ಬರಲ್ಲ. ಸೊ ನಾವು ಒಂದೇ ಕಡೆ ಇನ್ನೂ ಡೀಪ್ ಮಾಡ್ತಾ ಹೋದರೆ, ಒಂದೇ ಕಡೆ ಜಾಸ್ತಿ ಡೀಪ್ ಮಾಡ್ತಾ ಹೋದಾಗ ಖಂಡಿತ ನೀರು ಬರುತ್ತಂತ ಹೇಳ್ತಾ. ಅಂದರೆ ಇದರ ಅರ್ಥ ಅಂದರೆ, ಸೊ ನಾವು ಮಾಡಿರೋದನ್ನು ಸರಿಯಾಗಿ ಅಂದರೆ ಒಂದೇ ಕಡೆ ಕಾನ್ಸ್ಟೆಂಟ್ ಮಾಡ್ತಾ ಇದ್ದರೆ ಅವಾಗ ನಮ್ಗೆ ಅದರದ್ದೊಂದು ಸಿಗುತ್ತೆ ಅಂತ. ಅಂದರೆ ನಾವು ಇಲ್ಲೊಂದು ಸ್ವಲ್ಪ ಮಾಡೋದು, ನೆಕ್ಸ್ಟ್ ಬೇರೆ ಕಡೆ ಒಂದು ಸ್ವಲ್ಪ ಮಾಡೋದು, ಆ ಥರ ಮಾಡ್ತಾ ಹೋದಾಗ ಅದು ಅಲ್ಲಿ ಏನು ಇದಾಗಲ್ಲ. ಸೊ ಆ ಥರ ನಾವು ಒಂದೇ ಕಡೆ ಸರಿಯಾಗಿ ನಿಂತಾಗ ಖಂಡಿತ ನಾವು ಏನು ಅಂದ್ಕೊಂತೀವಿ ಅದನ್ನು ಇದು ಮಾಡ್ಬೋದು ಅಂತ. ಅದೇ ಥರ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಸ್ಟೋರಿ ಅಂದರೆ, ಸೊ ನಮಗೆ ಆ್ಯಕ್ಚುಲಿ ಲೋಟಸ್ ಬಗ್ಗೆ ಹೇಳಿದರು, ಕಮಲದ ಹೂವು ಬಗ್ಗೆ. ನಾನು ಆ್ಯಕ್ಚುಲಿ ಅದನ್ನೇ ಇನ್ನೊಂದು ಅಂದರೆ ದುಡ್ಡಿನ ಹೇಳೋದಾದರೆ, ಸೊ ನಾನು ಒಬ್ಬ ವ್ಯಕ್ತಿಗೆ, ಸೊ ನಾನೀಗ ಬೆಂಗಳೂರಲ್ಲಿದ್ದೀನಿ, ಸೊ ನಾನೀಗ ಊರಲ್ಲಿದ್ದೀನಿ. ಅವರಿಗೆ ನಾನೀಗ ನೀವು ಡೈಲಿ ಅಂದರೆ ಒನ್ ಡೇ ನಾನು 1 ರೂಪಾಯಿನ ಕೊಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಡೇ ನಾನು ಮತ್ತೆ ಡಬಲ್ ಕೊಡ್ತಾ ಹೋಗ್ತೀನಿ, 2 ರೂಪೀಸ್ ಕೊಡ್ತೀನಿ, ನೆಕ್ಸ್ಟ್ 4 ರೂಪೀಸ್, ಹಿಂಗೆ ಡಬಲ್ ಕೊಡ್ತಾ ಹೋಗ್ತೀನಿ. ನೀವು ಪ್ರತಿದಿನ ಬರಬೇಕು, 30 ದಿನ ಬರಬೇಕು. ಅಂದರೆ ನೀವು ಅಲ್ಲಿಂದ ಈಗ 1 ರೂಪಾಯಿ ನಾನು ಕೊಡಬೇಕು ಅಂದರೆ ನೀವು ಎಷ್ಟು ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನು ನೀವು ಹಾಕೊಂಡು ಬರಲೇಬೇಕಾಗತ್ತೆ ಅಂತ ಅಂದಾಗ ಯೋಚನೆ ಮಾಡೋದೇ ತುಂಬ ಜನ. ಹೇಗಂದರೆ, ಇಲ್ಲ ಒಂದೇ ಸಲ ನಾನು 1 ಕೋಟಿ ಕೊಡ್ತೀನಿ, ಇಲ್ಲ ನಿಮಗೆ 1 ರೂಪಾಯಿ ಕೊಡ್ತೀನಿ, 30 ದಿನನೂ ಬರಬೇಕು, ಈ ಥರ ಪ್ರತಿದಿನ ಡಬಲ್ ಮಾಡ್ತಾ ಹೋಗ್ತಾನೆ ಅಂತ ಹೇಳ್ತಾರೆ. ಆದ್ರೆ ಆಲ್ಮೋಸ್ಟ್ ಎಲ್ಲರೂ 1 ಕೋಟಿ ಸಿಗುತ್ತಲ್ಲ ಅಂತಲೇ ಯೋಚನೆ ಮಾಡ್ತಾರೆ. ಬಟ್ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾವ ಥರ ಸಿಸ್ಟಮ್ ಅಂತಂದರೆ, ನೀವು ಪ್ರತಿದಿನ ಈಗ 1 ರೂಪಾಯಿ, ನೆಕ್ಸ್ಟ್ ಡೇ 2 ರೂಪೀಸ್, ಅದರ ನೆಕ್ಸ್ಟ್ 4 ರೂಪೀಸ್, ಈ ಥರ ಕೊಡ್ತಾ, ಅಂದರೆ ನೆಟ್ವರ್ಕರ್ ಹೇಗಿದೆ ಅಂದರೆ, ಸೊ ಇದನ್ನೇ ಚೂಸ್ ಮಾಡ್ತಾರೆ 1 ರೂಪಾಯಿ ತಗೊಂಡು ಬರೋದಂತ. ಸೊ ಅವರು ಕೊನೆಗೆ ಅದರ ಮೌಲ್ಯ ಬಂದು ಸೊ 53 ಕೋಟಿ ಆಗುತ್ತೆ. ಅಂದರೆ 30 ಡೇಸಿಗೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ಸೊ 53 ಕೋಟಿ ಆಗುತ್ತೆ. ಸೊ 1 ಕೋಟಿ ಒಂದು ದಿನ ಬರೋದಕ್ಕಿಂತ ಸೊ ನೀವು ಈ ಥರ ನಿಮ್ಮ ಥಿಂಕಿಂಗಲ್ಲಿ ಸ್ವಲ್ಪ ಬದಲಾಯಿಸ್ಕೊಂಡ್ರೆ, ಅಂದರೆ ನೆಟ್ವರ್ಕಲ್ಲಿ ಅಷ್ಟು ಪವರ್ ಇದೆ ಅಂತ ಎಲ್ಲ ಮಲ್ಟಿಪ್ಲೈ, ನಾವು 10,000 ಬರೋದೇ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಬಂದ ಮೇಲೆ ನೆಕ್ಸ್ಟ್ 1 ಲಕ್ಷ, 5 ಲಕ್ಷ, 10 ಲಕ್ಷ ಇದೆಲ್ಲ ಈಸಿ ಅಂತ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಷ್ಟು ಪವರ್ ಇದೆ. ಸೊ ಅದಕ್ಕೆ ಬದಲಾವಣೆ ಕಡೆಗೆ ಏನು ಹೆದರಬೇಡಿ, ಸೊ ಪರಿಣಾಮ ಸುಂದರವಾಗಿರುತ್ತೆ ಅಂತ ಒಂದಿಷ್ಟು ಚಿತ್ರ ಒಂದಿತ್ತು, ಚೆನ್ನಾಗಿತ್ತು. ಅಂದರೆ ಸೊ ತುಂಬ ಜನ ಬದಲಾವಣೆಗೆ ಹೆದರ್ತಾರೆ. ನಾನು ಬದಲಾವಣೆ ಆಗ್ಬೇಕಲ್ಲ ಅನ್ನೋದಕ್ಕೆ ಒಂದು ಭಯ ಇರುತ್ತೆ ಅವರಿಗೆ. ಅದಕ್ಕೆ ಹೆದರಬಾರ್ದು, ಯಾಕಂದರೆ ಪರಿಣಾಮ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಏನದು ಕೃಷ್ಣ ಒಂದು ಹೇಳಿರೋದು, ಸಮಸ್ಯೆ ಮತ್ತು ಸವಾಲುಗಳನ್ನು ಯಾರು ಅವಕಾಶಗಳನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಾರೋ ಸೊ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲುತ್ತಾರಂತ. ಸೊ ನಮಗೆ ಸಮಸ್ಯೆ ಬಂತು ಅಥವಾ ಪರಿವರ್ತನೆಗೆ ಹೊಂದಿಕೊಳ್ಳಲ್ಲ ಅಂದರೆ ಸೊ ಅವರು ಯಾವಾಗಲೂ ಗಟ್ಟಿಯಾಗಿರಲ್ಲ. ಸೊ ಅದಕ್ಕೆ ನಾವು ನಮ್ಮ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ನಾವು ನಮ್ಮ ಪರಿವರ್ತನೆ ಕಡೆ ಹೊಂದಬೇಕು ಅಂತ.
ಇಷ್ಟು ಹೇಳಿ, ಆದರೆ ನನ್ನ ಇದು ಹೋಮ್ ಶಾಪಿ ಬಗ್ಗೆ ಹೇಳೋದಾದ್ರೆ, ನಂದು ಆಲ್ರೆಡಿ 5000 ಪ್ರಾಡಕ್ಟ್ ಆಲ್ರೆಡಿ ಇದೆ. ಈಗ ಯಾಕೆಂದ್ರೆ ಅದು ಇಂಪಾರ್ಟೆಂಟ್ ನನಗೆ. ಈ ಅಮೌಂಟ್ ಅಂದ್ರೆ ಪ್ರಾಡಕ್ಟ್ ಇದ್ರೆ ನಾವೇನಾದ್ರೂ ಒಬ್ರಿಗೆ ಹೇಳಿದಾಗ ಆಟೋಮೆಟಿಕ್ ಕೊಡ್ಬೋದಲ್ಲ, ಮಾಡ್ಕೊಂಡ್ರೆ ಸೊ ಒಳ್ಳೇದೆಯಾ. ಸೊ ನಾನು ಲಾಸ್ಟ್ ಟೈಮ್ ಒಂದು ಪ್ಲಾನ್ ಮಾಡಿದ್ದೆ, ಸೊ ಅದನ್ನ ಮಾಡುವ ಅಂತೇಳಿ DP ಓನರು ಸೊ ಮಾತಾಡಿದ್ರು ಅದೇ ತರ. ಸೊ ನನಗೆ ಅಮೌಂಟ್ ಹೊಂದ್ಲಿಕ್ಕೆ ಆಗಿಲ್ಲ ಆಯ್ತು. ಸೊ ಅದಕ್ಕೆ ಈಗ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀನಿ ನಾನು. ನೆಕ್ಸ್ಟ್ ನಾನು ಅದ್ರ ಬಗ್ಗೆ MMS ಇದೆಲ್ಲ, ಸೊ ನಮ್ದು ಮೈ ಮೋದಿ ಕೇರ್ ಶಾಪ್, ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ದೂರ ಇದ್ದವ್ರಿಗೆಲ್ಲ ಸೊ ಅವರಿಗೆ ಆನ್ಲೈನ್ ಲಿಂಕ್ ಕಳಿಸಿ ಇದು ಮಾಡ್ಲಿಕ್ಕೆ ಸ್ವಲ್ಪ ಜನಕ್ಕೆ ಹೇಳಿದ್ದೀನಿ. ಅದನ್ನ ಮಾಡ್ತಾ ಇದ್ದೆ. ಆಮೇಲೆ ಈ ನೆಕ್ಸ್ಟ್ ಸಂಡೇ ಪ್ರೋಗ್ರಾಮ್ಗೆ ಸರ್ ನಾನು ಬರೋಕ್ಕಾಗಲ್ಲ, ಬಟ್ ನಾನು ನಿಮ್ಗೆ ಗೆಸ್ಟ್ಗೆ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಒಬ್ರಿಗೆ ಹೇಳ್ತೀನಿ, 1-2 ಜನಕ್ಕೆ. ಯಾಕಂದ್ರೆ 2 ಜನ ಅಲ್ಲಿದ್ದಾರೆ, ಲಾಸ್ಟ್ ಟೈಮ್ ಅವರು ಮಿಸ್ ಆಗಿದ್ರು. ಇನ್ನೊಂದ್ಸಲ ಕಾಲ್ ಮಾಡಿ ಅದು ಎಷ್ಟು ಗಂಟೆಗಿದೆ ಅಂತ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. 11 o'clock ಮಾರ್ನಿಂಗ್. 10:45. ಸೊ ಅದೇ ಹೌದು, ನಾವಿದು ಹಾಕಿಲ್ಲಲ್ಲ, ಪೋಸ್ಟರ್ ಕರೆಕ್ಷನ್ ಹೇಳಿದ್ದೆ, ಹಾಕಿಲ್ಲ. ಅದು ಹೇಳ್ತೀನಿ, ವೆಂಕಟೇಶ್ ಅವರು ಅಪ್ಡೇಟ್ ಮಾಡಿ ಹಾಕ್ತಾರೆ. 10:45 ಆಗಿದೆ. ಎಸ್ ಸರ್, ಓಕೆ. ಅದರ ಬಗ್ಗೆ ಸ್ವಲ್ಪ ನಾನು ಇದು ಮಾಡ್ತೀನಿ. ಆಮೇಲೆ ಸೊ ನನ್ನ ಡ್ರೀಮ್ ಬಂದು ಅದೇ, ನನಗೆ 1 ಲಕ್ಷ ಇನ್ಕಮ್ ಪ್ರತಿ ಮಂತ್ ಇರಬೇಕು. ಸೊ ಬರ್ತಾ ಇದೆ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ಖುಷಿಯಾಗಿ 100 ವರ್ಷಕ್ಕಿಂತ ಹೆಚ್ಚು ಭಾಗ್ಯವಾಗಿ ಬದುಕುವುದು, ಸೊ ನನ್ನ ಇದು ಗುರಿ. ಹಾಗೆ ಅದರ್ ಹೆಲ್ಪರ್ಸ್, ತುಂಬ ಜನಗಳಿಗೆ ಹೆಲ್ಪ್ ಅಂದರೆ ಕೊಡುಗೆ ಕೊಡುವುದಾಗಿರ್ಬೋದು. ಹಾಗೆ ತುಂಬ ಕನಸುಗಳಿದೆ. ಯಾಕಂದ್ರೆ ನೆಟ್ವರ್ಕರ್ ಅಂದ್ರೇನೆ ಡ್ರೀಮ್ಸ್, ಸೊ ಅವ್ರಿಗೆ ಎಲ್ಲದೂ ಕನಸುಗಳಿರುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮಹೇಶ್ ಸರ್. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವನ್ ಅದು ಮನಿ ನೆಟ್ವರ್ಕ್ ಡೈಲಿ ಡಬಲ್ ಆಗೋದು ಹೇಳ್ತಾರಲ್ಲ, ಅದು ಕೂಡ ಉಮೇಶ್ ಅವರು ಶೇರ್ ಮಾಡಿದ್ರು ಇದರಲ್ಲಿ MS ಅಲ್ಲಿ. ನನಗೆ ಅದು ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ನೀವು ಹೇಳಿದಾಗೆ ಒಂದೇ ಸಲ 1 ಕೋಟಿ ತಗೊಳಕ್ಕಿಂತ ನೀವು ಪ್ರತಿದಿನ ಡಬಲ್ ಆಗ್ತಾ ಹೋದ್ರೆ ಅದೇ ತರ ನಮ್ಮ ನೆಟ್ವರ್ಕಿಂಗ್ ಕೂಡ ಡಬಲ್ ಆಗುತ್ತೆ. ಸೊ ಅದು ಕೂಡ ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಡಕ್ಕೆ. ಅದು ವಿಜುವಲೈಸ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಅದು ಒಂದು ಎಕ್ಸೆಲ್ ಶೀಟ್ ಎಲ್ಲ ಹಾಕಿ ಅವ್ರು ತೋರಿಸಿದ್ರು, ಉಮೇಶ್ ಸರ್. ತುಂಬಾ ಚೆನ್ನಾಗಿತ್ತು ಅದು. ಥ್ಯಾಂಕ್ ಯು ಮಹೇಶ್ ಸರ್. ಅಂಡ್ ನೀವು ಕೂಡ ಜಯನಗರ MS ಇವೆಂಟ್ ಬಿಲ್ಡ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್. ಸೊ ಎಲ್ಲರೂ ಶೇರಿಂಗ್ ಆಯ್ತು. ಸೊ ಎನಿಥಿಂಗ್ ಶಾರದಾಂಬಲ್ ಮೇಡಮ್, ಎಲ್ಲರೂ ಶೇರಿಂಗ್ ಆಗಿದೆಯಲ್ಲ, ಯಾರ್ದಿಲ್ಲ. ಸೊ ಸಮಯ ಇದೆ ಸ್ವಲ್ಪ, ನಾವು ಎಲ್ಲ ಎನರ್ಜೈಸ್ ಆಗಕ್ಕೆ ಮತ್ತೆ ನಮ್ಮ ಕನಸುಗಳು ಇದು ಮಾಡಕ್ಕೆ ಒಂದು ವಿಡಿಯೋ ನೋಡೋಣ. ಶಾರದಾಂಬಲ್ ಮೇಡಮ್ ಇದ್ದೀರಾ? ಇದ್ದೀನಿ. ಎನಿಥಿಂಗ್ ಯು ವಾಂಟ್ ಟು ಶೇರ್? ಆಕ್ಚುಲಿ ಮಹೇಶ್ ಸರ್ ಹೇಳಿರೋದು, ರಾಜು ಸರ್ ಲೋಟಸ್ ಅಂತ, ನಾನಿವತ್ತು ಆ ವಿಡಿಯೋನ ಶೇರ್ ಮಾಡ್ಬೇಕು ಅಂತ ರೆಡಿ ಮಾಡ್ತಾ ಇದ್ದೆ. ಅಷ್ಟೊಳಗಡೆ ಮಹೇಶ್ ಸರ್ ಹೇಳಿದ್ದು ಕನೆಕ್ಟಿವಿಟಿ ಆಯ್ತು. ಅದಕ್ಕೆ ಫಸ್ಟ್ ಎಲ್ಲ ಏನಂದ್ರೆ, ನಾವು ಈ 1 ರೂಪಿ ಲೆಕ್ಕದಲ್ಲೇ ನಾವು ಪರಿವರ್ತನೆ ಮಾಡಕ್ ಮುಂಚೆನೆ ಗೆಸ್ಟ್ಗಳಿಗೆ ಇದನ್ನ ಕೇಳ್ತಾ ಇದ್ವಿ ಪ್ರಶ್ನೆ. ಓಕೆ, ಆಸ್ಕಸ್ ನಿಮಗೆ ಒಂದು ಕೆಲಸ, ಲೈಕ್ ಡೈಲಿ ನಮ್ಮ ಆಫೀಸ್ಗೆ ಬರಬೇಕು, 1 ರೂಪಿ ತಗೊಂಡು ಹೋಗ್ಬೇಕು, ಎಷ್ಟು ಜನ ಬರಕ್ ರೆಡಿಗಿದ್ದೀರಾ? ಇಲ್ಲ ಒಂದೇ ದಿವಸ ಬಂದು 10 ಲಕ್ಷ ತಗೊಂಡು ಹೋಗ್ತೀರಾ? ಆ ತರ ಒಂದು ಪ್ರಶ್ನೆ ಕೇಳಿದ್ದು. ಯಾರಂದ್ರೆ ಸುರೇಖಾ ಭಾರ್ಗವ್ ಮೇಡಮ್ ಅವ್ರ ಹಸ್ಬೆಂಡು ನಮ್ಗೆಲ್ಲ ಟ್ರೈನಿಂಗ್ ಕೊಡುವಾಗ ದಿಸ್ ಇಸ್ ದ ಎಕ್ಸಾಂಪಲ್ ಯೂಸ್ ಟು ಗಿವ್. ಸೊ ಎಲ್ಲಾರು ಏನಂದ್ರೆ 10 ಇನ್ಸ್ಟೆಂಟ್ ಆಗಿ ಒಂದೇ ಸತಿ ಬಂದು ಇಷ್ಟು ದುಡ್ಡು ಕೊಟ್ಬಿಟ್ರೆ ಸಾಕಲ್ವಾ ಅಂತ ಅನ್ಕೊಳ್ತಾ ಇದ್ರು. ಬಟ್ ಅವ್ರು ಹೇಳ್ತಾ ಇದ್ರು, ದಿನ 1 ರೂಪಾಯಿ ತಗೊಳಕ್ಕೆ ನೀವು ಹೆಂಗ್ ಬರ್ತೀರೋ ಗೊತ್ತಿಲ್ಲ, ಆಟೋ ಚಾರ್ಜ್ ಹಾಕೊಂಡ್ ಬನ್ನಿ, ಬಸ್ ಚಾರ್ಜ್ ಹಾಕೊಂಡ್ ಬನ್ನಿ, ಅಥವಾ ಹೆಂಗಾದ್ರೂ ಬನ್ನಿ, ಪೆಟ್ರೋಲ್ ಚಾರ್ಜ್ ಹಾಕೊಂಡು, ಬಟ್ ದಿನ ಬರ್ಬೇಕು ಇಲ್ಲಿ. ಸೊ ಒಂದ್ ದಿವಸ ಬಂದ್ರೆ 1, ನೆಕ್ಸ್ಟ್ ಡೇ ಬಂದ್ರೆ 2 ರೂಪಾಯಿ, ಈ ತರ ಹೋಗುತ್ತೆ ಅಂತ. ಸೊ ಫೈನಲಿ ನೋಡಿದಾಗ ದ ಲಾ ಆಫ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಯಾವ ರೀತಿಯಲ್ಲಿ ಇರುತ್ತೆ ಅಂದಾಗ ಅರ್ಥ ಆಯ್ತು, ದಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ನೀವು ಇವಾಗ ಫಸ್ಟ್ ಒಬ್ಬರೇ ಬಂದಿರ್ತೀರಾ, ನಾಳೆ ನೀವು ಬಂದಾಗ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿರ್ತೀರಾ. ಸೊ ನಿಮ್ಮ ಟೀಮಲ್ಲಿ 2 ಆದ್ರು, ಅದೇ ರೀತಿ ಅವರು ಮಾಡ್ತಾ ಹೋದಾಗ ಎಕ್ಸ್ಟ್ರಾ ಆಗ್ತಾ
ಸಮಯ ತುಂಬಾ ಜನ ನಿಮ್ಮ ಟೀಮಲ್ಲಿ ಬರುವಾಗ ಏನಾಗುತ್ತೆ, ನಿಮ್ಮ ಗ್ರೋತ್ ಕಡೆ ಬೇಗ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದನ್ನ ಈಗ ಸಿಂಪಲ್ ಆಗಿ ನಮ್ಗೆ ರಾಜು ಸರು ಈ ವಿಡಿಯೋ ಮುಖಾಂತರ ತಿಳಿಸಿರೋದು ಕಾನ್ಸೆಪ್ಟು, ದಟ್ ಇಸ್ ಲರ್ನಿಂಗ್ ಫ್ರಮ್ ಲೋಟಸ್ ಇನ್ ಪಾಂಡ್ ಅಂತ. ಓಕೆ, ಐ ವುಡ್ ಲೈಕ್ ಟು ಜಸ್ಟ್ ಶೇರ್ ಇಟ್. ಜಸ್ಟ್ 4-5 ಮಿನಿಟ್ಸ್ಗೆ ಇರೋವಂಥದ್ದೇ. ಮೇಡಮ್ ಸ್ಟಾಪ್ ಆಯ್ತು. ಬಂದೆ, ಒಂದೇ ನಿಮಿಷ. ಇದು ಆಕ್ಚುಲಿ ಮೊನ್ನೆ ಸುರೇಖಾ ಭಾರ್ಗವ್ ಮೇಡಮ್ ಬಂದಿದ್ದಾಗ ಅವರು ಹಿಂದಿಯಲ್ಲಿ ಮಾಡಿದ್ದು ಇದು. ಓಕೆ, ಸುರೇಖಾ ಭಾರ್ಗವ್ ಮೇಡಮ್ಗೆ ತುಂಬಾ ಇಷ್ಟ ಆಗೋಯ್ತು ಈ ಸ್ಟೋರಿ ಅಂತೂ ಅವ್ರು ಹೇಳಿದ್ದು. ಮೇಡಮ್ ಆಡಿಯೋ ಇಲ್ಲ. ಮ್ಯೂಟ್ ಆಗಿದೆ ಮತ್ತೆ. हो रहा है ये कमल से उतना ही जगह कम हो जाएगा, क्योंकि पानी कम होता जा रहा है, मछली पकड़ने के लिए दिक्कत हो रहा है। तो एक ये मेंटालिटी वाला उदास है, क्योंकि वो सोच रहा है कि 75% बचा है, 80% बचा है, 60% बचा है। मगर बी मेंटालिटी वाला वो अग्रेसिव है, प्रोएक्टिव है, वो ऐसा सोच रहा है नहीं नहीं ऐसा ही हो गया तो पूरा एक दिन ऐसा हो जाएगा, पूरा बढ़ जाएगा, तब तो हम बेरोजगार बन जाएंगे। जल्दी पकड़ना है हमको, बहुत ज्यादा पकड़ के हम बहुत बड़ा बिजनेस को खड़ा करना है, हमको सेल करना है, अमीर बनना है, ऐसा सोच रहा है बी मेंटालिटी वाला। मगर दोस्तों ये मेंटालिटी वाला उदास होके बैठ रहा है। तो आप यूं समझिए 6 महीने हो गया है, डबल 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 होते हुए 50% तालाब बढ़ गया। अभी ये सवाल बहुत सारा लीडर को मैंने पूछा हूं, खाली 3-4% लोग ही सही आंसर दिया है। आप सोचिए अभी 50% हो चुका है 6 महीने में, और बाकी है 50%, आधा तालाब खाली है। मगर ये मेंटालिटी वाला सोच रहा है और 6 महीने बाकी है। आप देखिए दोस्तों, और जो 50% ऑफ द पोर्शन जो बचा है उसको फिलअप करने में, वहां पे जो लोटस है, जो कमल खिलने में और कितना दिन टाइम लगेगा, कितना महीने टाइम लगेगा, तो आप यहाँ कमेंट कर सकते हो। मेरे को टाइम नहीं है। तो बहुत सारा लोग यूं समझते हैं और 6 महीने चाहिए और 1 महीने चाहिए। नहीं दोस्तों, नेक्स्ट दिन, खाली नेक्स्ट दिन में डबल हो जाएगा, क्योंकि डबल 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 होता जाएगा। दिस इज कॉल्ड एक्सपोनेंशियल ग्रोथ। सो दिस इज कॉल्ड पावर ऑफ कंपाउंडिंग ग्रोथ। ये होता है इस बिजनेस में दोस्तों। इसीलिए दोस्तों हमको एग्रेसिव होके एक्शन करना है, एग्रेसिव होके प्रोस्पेक्टिंग करना है, एग्रेसिव होके सीखना है, एग्रेसिव होके लीडरशिप को क्रिएट करना है। ये बहुत इंपॉर्टेंट है। तो दोस्तों एक्सपोनेंशियल ग्रोथ इज द बिगेस्ट बिगेस्ट स्ट्रेंथ ऑफ आवर बिजनेस, एंड दैट इज द 7th वंडर ऑफ द वर्ल्ड। कंपाउंडिंग जो ग्रोथ होता है ये बहुत ही बड़ा होता है। तो ठीक उसी तरह अभी जो लाखों लोग मोदी केयर में आए हैं, 50 लाख लोग, ये थोड़ा टाइम लगेगा, डेफिनेटली फ्यूचर में और बड़ा हो सकता है। फॉर एग्जांपल बहुत सारा एग्जांपल है, हमारा संतोष शेट्टी, गणेश देवाड़िगा जी, उनका 1 लाख इनकम आने में, मिलेनियर बनने में टाइम लगा उनको, 8 साल 10 साल ऐसा कुछ टाइम लगा उनको। आगे जाके वो इनकम और 10 गुण बढ़ने में और ज्यादा टाइम नहीं लगा, और 2 साल में 2.5 साल के अंदर वो बढ़ गए। और उनका नीचे कोई मिलेनियर नहीं थे उस टाइम पे, मगर आगे जाके 2 साल के अंदर, पहले 10 साल में एक भी मिलेनियर नहीं आए थे, आगे जाके 1 साल 1.5 साल के अंदर, 2 साल के अंदर सैकड़ों मिलेनियर निकल चुके थे। तो ये होता है एक्सपोनेंशियल ग्रोथ। आपका 100 एक्टिव कंसल्टेंट या कोर लीडर आने में टाइम लगेगा। एक बार 100 हो गया ना, आपको पता नहीं चलेगा कैसा 500 हो गए। 1000 होने में टाइम लगेगा, आपको पता चलेगा इधर ग्रोथ हो रहा है, उधर विकास हो रहा है। 1000 होने के बाद 5000 कैसा हो गया, आपको पता ही नहीं चलेगा। तो हमको ये हुआ है
शुरुआत में एक एक डिस्ट्रिक्ट में बिल्ड करना मुश्किल होता था, एक एक गांव में बिजनेस बिल्ड करना मुश्किल होता था। आजकल हमने जो विजन देखा था वो सच हुआ है। 25 स्टेट से ज्यादा स्टेट में हमारा बिजनेस फैल चुका है। तो दोस्तों लाखों लोग हैं हमारा टीम में, तो डेफिनेटली हम अच्छी तरह से पैसिव इनकम हो, कुछ भी हो, पैसिव सक्सेस, वो सब हम एंजॉय करते हैं। फिर भी हम कभी भी हम रेस्ट नहीं करना चाहते, हम रुकते नहीं, हम थकते नहीं, क्योंकि विजन बहुत बड़ा है। अभी मैं क्लियर करता हूँ, विजन जो है हमारा ब्रदर्स का विजन, हमारा टीम वर्क में 2028 तक हम 1 लाख हैप्पी हेल्दी मिलियनर को क्रिएट करना चाहते हैं। तो जो भी हमने किया है कुछ नहीं है, इसीलिए हमको नींद नहीं आ रहा है। बहुत बड़ा ख्वाब रखा है, जैसे सुरेखा मैडम का बहुत बड़ा सपना है, बहुत बड़ा इरादा है, गोल, उनमें से हम भी पार्ट करेंगे और हम भी पार्टनर बनेंगे। सो उनमें से जो 5000 करोड़पति को क्रिएट करना चाहती है मैडम, हम साथ हैं मैडम। डेफिनेटली बहुत बड़ा जो पार्टिसिपेशन और पार्टनरशिप हमारा होगा उसमें, ये पक्का है, एक्सपोनेंशियल ग्रोथ में ये हो जाएगा। Yes, sir. Thank you. Yes, thank you madam, thanks for sharing. So ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಶೇರ್ ಮಾಡಿದೆ, ಬಟ್ ಕೌಂಟ್ ಕಡಿಮೆ ಆಗ್ತದೆ. ಸೊ ಲೆಟ್ಸ್ ವರ್ಕ್ ಟು ಗೆಟ್ ಅವರ್ ಟೀಮ್ ಟು ದ ಡೈಲಿ ಮಾರ್ನಿಂಗ್ Yeah. ಸೆಷನ್ ಮಾಡೋಣ. See, the ಎಸ್ ಮೇಡಮ್. concept is you have to keep working. ನಮ್ಗೆ ಇವಾಗ ಮಾಡೋದು ಕಷ್ಟ ಅನ್ಸುತ್ತೆ, ಬಟ್ ನಾವು ಜನ ನಮ್ಮ ಟೀಮನ್ನ ಡೆವಲಪ್ ಮಾಡ್ತಾ ಮಾಡ್ತಾ ಯಾರು ಆಕ್ಟಿವ್ ಇರ್ತಾರೆ ಯಾರು ಆಕ್ಟಿವ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಟೀಮಲ್ಲಿ ಇದ್ದಾಗ ಅದು ಬೆಳೆಯೋದಕ್ಕೆ ಈಸಿ ಆಗುತ್ತೆ. ನಮ್ಗೆ ಬೇಕಾಗಿರೋದು ಬರೀ 4 ಜನ, ಬಟ್ ಆ 4 ಜನ ಆಕ್ಟಿವ್ ಆಗಿ ಇರ್ತಾರೆ ಅಂತ ಹೇಳೋದಕ್ಕೆ ವಿ ನೀಡ್ ಸೋ ಮೆನಿ ಪೀಪಲ್ ಅಲ್ವಾ. ಸೊ 4 ಜನ ಎಷ್ಟು ಬೇಕಾದ್ರೂ ಮಿರಾಕಲ್ಸ್ ಕ್ರಿಯೇಟ್ ಮಾಡ್ಬೋದು. ಆ 4 ಜನ ಯಾರು ಇರ್ತಾರೆ, ಈ ಮಂತ್ ಮಾಡಿರೋ 4 ಜನನೇ ನೆಕ್ಸ್ಟ್ ಮಂತ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಫ್ರೆಶ್ ಬ್ಲಡ್ ಇನ್ ಬರ್ತಾನೆ ಹೋಗ್ತಾ ಇರ್ಬೇಕು. ಸೊ ಹಾಗಾಗಿ ಡೆವಲಪ್ಮೆಂಟು ಆಗುತ್ತೆ. ಅದು ಏನಂದ್ರೆ ಒಂದು ಗಿಡದು ಆ ಬಡ್ಡು ಏನ್ ಬರುತ್ತೆ, ಹೊಸದು ಬಂದಾಗ ಬರುತ್ತೆ ಅಲ್ವಾ. ಅದೇ ಹಳೆ ಬಡ್ ಏನಾಗುತ್ತೆ, ಬಾಡೋಗುತ್ತೆ, ಸ್ವಲ್ಪ ದಿವಸ ಆದಾಗ ಬಾಡೋಗ್ಬಿಡುತ್ತೆ. ಬಟ್ ಹೊಸ ಬಡ್ಡಿಂಗ್ ಏನ್ ಬರುತ್ತೆ, ಮೊಗ್ಗು ಅಂತ ಹೇಳ್ತೀವಲ್ವಾ, ಅದು ಹರಳುತ್ತಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ 1 ಗಿಡದಿಂದ 4 ಗಿಡ ಮಾಡ್ಬೋದು, 4 ಗಿಡದಿಂದ 16 ಗಿಡ ಮಾಡ್ಕೊಳ್ಬೋದು, 16ರಿಂದ 32, 64 ಆ ರೀತಿಯಲ್ಲಿ ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಅದನ್ನೇ ಅವರು ಅಷ್ಟು ಕ್ಲಿಯರ್ ಆಗಿ ಹೇಳ್ಕೊಂಡಿರೋದು ಅಂಡ್ ಅದನ್ನ ಮಾಡಿದ್ದಾರೆ. ಸೊ ಸುಮಾರು ಜನ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ರು, ಬಟ್ ರಿಸಲ್ಟ್ ಬರ್ತಾ ಇಲ್ಲ ಅಂದಾಗ ಅವರ ಟೀಮ್ ಬಿಲ್ಡ್ ಮಾಡ್ತಾ ಮಾಡ್ತಾ ಈಗ ವಿತಿನ್ ಒಂದು ಸಣ್ಣ ಅಮೌಂಟ್ ತಗೊಳಕ್ಕೆ ಕಷ್ಟಪಟ್ರು, ಬಟ್ ಈಗ ಬೇಗ ದೊಡ್ಡ ದೊಡ್ಡ ಅಮೌಂಟ್ ತಗೊಳಕ್ಕೆ ಈಸಿ ಆಗ್ತಾ ಇದೆ. ಕಾನ್ಸೆಪ್ಟ್ ಆನ್ ದಿಸ್. ಥ್ಯಾಂಕ್ ಯು ಸರ್. ವಿ ಕ್ಯಾನ್ ಗೋ ಫಾರ್ ದಿ ಅಫರ್ಮೇಷನ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಸ್ಟಾಪ್ ರೆಕಾರ್ಡಿಂಗ್.